ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 120ನೇ ಭಾಗ, 15ನೇ ಸರ್ಗದ 91ನೇ ಪದ್ಯವನ್ನು ಇವತ್ತು ನಾವು ನೋಡಬೇಕು. 90ನೇ ಪದ್ಯದವರೆಗೆ ಕಳೆದ ದಿವಸ ಕಥಾ ಮುಕ್ತಾಯ ಕಂಡಾಗ ತ್ರಿವಿಕ್ರಮ ಪಂಡಿತರು ಮಧ್ವರ ವಾದಕ್ಕೆ ಸೋತು ಶರಣಾಗಿ ಅವರ ಶಿಷ್ಯತ್ವ ವಹಿಸಿದ್ದು, ಅದಾದ ಬಳಿಕ ಅವರ ಸಮೀಪದಲ್ಲಿ ಬ್ರಹ್ಮಸೂತ್ರದ ಭಾಷ್ಯದ ಪಾಠವನ್ನು ಕೇಳಿದ್ದು, ಮತ್ತು ಅವರು ಮಾಡಿರುವಂಥ ಎಲ್ಲ ಗ್ರಂಥಗಳ ಪ್ರಶಂಸೆ ಮಾಡಿ ಈ ಎಲ್ಲ ಗ್ರಂಥಗಳು ಇದ್ದರೂ ಕೂಡ ಮತ್ತೊಂದು ಗ್ರಂಥವನ್ನು ತಾವು ರಚನೆ ಮಾಡಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡಿ ಅನುವ್ಯಾಖ್ಯಾನ ಮತ್ತು ನ್ಯಾಯ ವಿವರಣ ಅನ್ನುವಂಥ ಗ್ರಂಥದ ರಚನೆಗೆ ಕಾರಣರಾಗಿದ್ದು ಇದನ್ನೆಲ್ಲ ನೋಡಿದ್ವಿ. ಆಚಾರ್ಯರ ಒಟ್ಟಾರೆ ಎಲ್ಲ ಗ್ರಂಥಗಳ ಒಂದು ಅವಲೋಕನವನ್ನು ಕೂಡ ಮಾಡಿದ್ವಿ. ಮುಂದೆ ಈ 91ನೇ ಪದ್ಯದಿಂದ ಆಚಾರ್ಯರ ಪೂರ್ವಾಶ್ರಮದ ಸಹೋದರರಾದಂಥ ವಿಷ್ಣು ತೀರ್ಥರ ಕಥೆಯನ್ನು ಹೇಳ್ತಾರೆ. ವಿಷ್ಣು ತೀರ್ಥರ ಕಥೆ ಬೇರೆ ಕಡೆ ಎಲ್ಲೂ ಬರೋದಿಲ್ಲ. ವಿಷ್ಣು ತೀರ್ಥ ವಿಜಯ ಅಂತ ಒಂದು ಗ್ರಂಥ ಇತ್ತು ಅಂತ ಕೇಳಿ ಬರ್ತದೆ. ಇಲ್ಲೋ ಬಾಲ್ಯದಲ್ಲಿ ನಾನೊಮ್ಮೆ ಓದಿದ್ದೆ ಅಂತ ಗೋವಿಂದಾಚಾರ್ಯ ಒಂದ್ಸರಿ ಹೇಳ್ತಾರೆ. ಹಿಂದಿನ ಸೂರ್ಯ ಸ್ವಾಮಿಗಳು ಕೂಡ ನಾನೊಂದು ಎಲ್ಲೋ ನೋಡಿದ್ದೆ ಅಂತ ಹೇಳ್ತಾರೆ. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲಿ ಅವರ ಕಥೆ ಬರೋದಿಲ್ಲ. ಇಲ್ಲೇ ಒಂದು 20-30 ಶ್ಲೋಕಗಳಲ್ಲಿ ಅವರ ಕಥೆಯನ್ನು ಕೇಳ್ತೇವೆ ನಾವು. ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಹೊರಟಾಗ ತಂದೆ ತಾಯಂದರು ಒಪ್ಪಲಿಲ್ಲ. ನಮಗೆ ಗತಿ ಯಾರು ಅಂತನ್ನೋ ಪ್ರಶ್ನೆಯನ್ನು ಮುಂದಿಟ್ಟರು. ನಿಮಗೊಬ್ಬ ಮಗ ಹುಟ್ಟಿ ಆತ ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ಅಂತ ನನಗನ್ನಿಸಿದ ಮೇಲೆ ಸನ್ಯಾಸ ಸ್ವೀಕಾರ ಮಾಡ್ತೀನಿ, ನಿಮ್ಮನ್ನು ನಾನು ಅನಾಥರನ್ನಾಗಿ ಬಿಟ್ಟು ಬಿಡೋದಿಲ್ಲ ಅಂತ ಆಚಾರ್ಯರು ಹೇಳಿದರು. ಅದರಂತೆ ಒಬ್ಬ ಮಗ ಹುಟ್ಟಿದ, ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದರು. ಮೊದಲು ತಂದೆ ತಾಯಂದಿರಿಗೆ ಆಚಾರ್ಯರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಇತ್ತು. ಆದರೆ ಮುಂದೆ ಆಚಾರ್ಯರ ಸಿದ್ಧಾಂತವನ್ನು ಶ್ರವಣ ಮಾಡಿ ಮತ್ತು ಆಚಾರ್ಯರ ಗುಣದಿಂದ ಆಕೃಷ್ಟರಾಗಿ ಆ ತಂದೆ ತಾಯಂದರು ಆ ಮನಸ್ಸಿನ ಕ್ಲೇಶವನ್ನೆಲ್ಲ ದೂರ ಮಾಡಿಕೊಂಡ್ರು. ಮನಸ್ಸಿನಲ್ಲಿ ಏನು ಅಸಮಾಧಾನ ಇತ್ತು ಅದು ಅವ್ರಿಗೆ ಪರಿಹಾರ ಆಯಿತು. ಆಚಾರ್ಯರು ಅನ್ನೋದು ಚಂದ್ರನಂತೆ. ಆ ಚಂದ್ರನ ಸಂಬಂಧದಿಂದಾಗಿ ಇವರಿಗೆ ಮನಸ್ಸಿನಲ್ಲಿದ್ದಂಥ ಅಜ್ಞಾನವೂ ಹೋಯಿತು. ತತ್ವದ ಬಗ್ಗೆ ಇದ್ದಂಥ ಸಂಶಯ ಅಜ್ಞಾನಗಳು ಪರಿಹಾರ ಆದವು. ಹಾಗೆ ತಾಪ ಒಂದು ಅಸಮಾಧಾನ ಏನಿತ್ತು ಅದು ಕೂಡ ಹೋಯಿತು. ಹೀಗೆ ಆ ತಂದೆ ತಾಯಂದಿರು ಜೀವನ ನಡೆಸಿದರು. ಮಧ್ವೇಂದೋಹೋ ನಿತ್ಯ ಸಂಬಂಧ ಅಂತ ಹೇಳ್ತಾರೆ. ಆಚಾರ್ಯರು ಸುಮಾರು 12-16 ಈ ವಯಸ್ಸಿಗೆ ಸನ್ಯಾಸ ಸ್ವೀಕಾರ ಮಾಡಿದರು. ಮುಂದೆ ಸ್ವಲ್ಪ ಕಾಲ ಆ ತಂದೆ ಅವರಿಂದ ದೂರನೇ ಇದ್ದರು. ಆದರೆ ಆಚಾರ್ಯರ ಸಿದ್ಧಾಂತವನ್ನು ಕೇಳಿ ಅವರ ವ್ಯಕ್ತಿತ್ವಕ್ಕೆ ಮನಸೋತು ಮುಂದೆ ಆಚಾರ್ಯರ ಸಮೀಪದಲ್ಲೇ ಅನೇಕ ಕಾಲ ಅವರು ಇದ್ದರು ಅಂತ ಕಾಣಿಸ್ತದೆ. ತಮ್ಮ ಮನೆಗೆ ಹೆಚ್ಚು ದಿವಸ ಹೋಗಿ ಬರ್ತಾ ಇದ್ರು ಇಲ್ಲೋ. ಮಗ ಹುಟ್ಟಿದ ಮೇಲೆ ಮಗನಿಗೆಲ್ಲ ಜವಾಬ್ದಾರಿ ವಹಿಸಿದ್ರು. ಈ ತಂದೆ ತಾಯಿ ಇಬ್ಬರು ಕೂಡ ವಿಶೇಷವಾಗಿ ತಂದೆ ಇದ್ದಿರಬೇಕು. ಆಚಾರ್ಯರ ಜೊತೆಗೆ ಇದ್ದು ಮಠದಲ್ಲೇ ಇದ್ದು ಅವರ ಶಾಸ್ತ್ರವನ್ನು ಶ್ರವಣ ಮಾಡಿ ಆ ಮೂಲಕ ತಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡಿದ್ದಿರಬೇಕು. ನಿತ್ಯ ಸಂಬಂಧ ಆತು. ಈ ಎಷ್ಟೋ ಮಠಗಳಲ್ಲಿ ನೋಡ್ತೇವೆ ಆಯಾ ಸ್ವಾಮಿಗಳ ತಂದೆ ಅಂಥವ್ರಲ್ಲ ಕೆಲವರು ದಿವಾನದ ಕೆಲಸ ಇಂಥದನ್ನೆಲ್ಲ ಮಾಡ್ತಿರ್ತಾರೆ. ಹಾಗೆ ಆ ಮಠದಲ್ಲಿ ಅವರು ಕೂಡ ಇದ್ದು ತಮ್ಮ ಏನೋ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಾಗೆ ಶಾಸ್ತ್ರದ ಶ್ರವಣವನ್ನು ಕೂಡ ಮಾಡ್ಕೊಂಡು ಇದ್ದಿರಬೇಕು, ಇರಬಹುದು ಅಂತ ಕಾಣಿಸ್ತದೆ. ಸ್ವಲ್ಪ ಕಾಲ ಹೀಗೆಲ್ಲ ಕಳೆದ ಮೇಲೆ ಆಚಾರ್ಯರಿಗೆ ಸುಮಾರು 50-60 ಆ ವಯಸ್ಸಿನ ಕಾಲ ಬಂದಾಗ ಆ ತಂದೆ ತಾಯಂದಿರಿಬ್ಬರು ದಿವಂಗತರಾದರು. ದಿವಂಗತರಾದ ಮೇಲೆ ಆ ತಂದೆ ತಾಯಂದಿರ ಜವಾಬ್ದಾರಿಯನ್ನು ಅವರಿಗೆ ಮಾಡಬೇಕಾದ ಪಿತೃಕ್ರಿಯೆಗಳನ್ನೆಲ್ಲ ಮಾಡಿ ಆಚಾರ್ಯರ ತಮ್ಮ, ಅವ್ರ ಹೆಸರೇನು ಅಂತ ಇಲ್ಲಿ ಬಂದಿಲ್ಲ, ಅವ್ರ ಮನೆಯಲ್ಲೇ ಇದ್ದರು. ಮುಂದೆ ಆ ತಂದೆ ತಾಯಂದಿರು ತೀರ್ಕೊಂಡ ಮೇಲೆ ಆ ತಮ್ಮಂದಿರ ಜೀವನದಲ್ಲಿ ಕೆಲವು ಘಟನೆಗಳು ನಡೆದು ಅವರು ವಿರಕ್ತರಾಗಿ ಸನ್ಯಾಸ ಸ್ವೀಕಾರ ಮಾಡುವಲ್ಲಿಗೆ ಅವು ಕಾರಣ ಆದವು. ಈ ವಿಧಿಯ ವಿಲಾಸದಿಂದ ಏನೇನೋ ಆಗೋಯ್ತು. ಅವರ ಧನ
ಗೋವು, ಧಾನ್ಯ ಎಲ್ಲ ಸಂಪತ್ತು ನಷ್ಟ ಆಗಿ ಹೋಯ್ತು. ಸಂಪತ್ತೇ ಉಳಿದಿರಲಿಲ್ಲ ಅವರಿಗೆ. ಧಾನ್ಯವೂ ಕೂಡ ಹೊರಟೋಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಒಂದು ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಅವರು ವಿರಕ್ತರಾದರು. ಆಚಾರ್ಯರ ಹತ್ರ ಬಂದರು. ಆಚಾರ್ಯರು ಆಗ ಆ ವಿಷ್ಣು ಮಂಗಲದಲ್ಲಿ ಪ್ರದೇಶದಲ್ಲಿದ್ದರು. ಬಂದು ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ಪಾರಿವ್ರಾಜ್ಯಂ ಪ್ರಾರ್ಥೆಯಂತಂ, ನನಗೆ ಸನ್ಯಾಸ ಕೊಟ್ಟುಬಿಡ್ರಿ ಸಾಕಿನ್ನ ಅಂತ ಬೇಡ್ಕೊಂಡ್ರು. ಆದರೆ ಆಚಾರ್ಯರು ಮಾತ್ರ ಕೂಡಲೇ ಅವರು ಸನ್ಯಾಸ ಕೊಡಲಿಲ್ಲ. ನೀವು ಮನೆಗೆ ಹೋಗಿಬಿಡ್ರಿ, ಈಗೊಂದು ಸರಿಯಾದ ಸಮಯ ಬರಲಿ, ಆವಾಗಲೇ ನಿಮಗೆ ಸನ್ಯಾಸ ಕೊಡ್ತೀವಿ, ಅಲ್ಲಿ ತನಕ ನೀವು ಸನ್ಯಾಸಕ್ಕೆ ಅಪೇಕ್ಷೆ ಪಡಬಾರದು ಅಂತ ಆಚಾರ್ಯರು ಅವ್ರನ್ನ ಹೇಳಿ ಕಳಿಸಿಬಿಟ್ರು. ಆಯಿತು, ಅವರು ಮನೆಗೆ ಹೋದರು. ಮನೆಗೆ ಹೋದ್ಮೇಲೆ ತೀರಾ ದುಃಖದಿಂದ ಕಾಲ ಕಳೆದರು. ಯಾವಾಗ ಆ ಸಮಯ ಬಂದಿತ್ತು, ಆಚಾರ್ಯರು ಯಾವಾಗ ನನಗೆ ಸನ್ಯಾಸ ಕೊಟ್ಟಾರು ಅಂತ ಕಾಯ್ತಾ ಇದ್ರು. ಸರಿಯಾಗಿ ಊಟ ಮಾಡಲಿಲ್ಲ, ಕಣ್ತುಂಬ ನಿದ್ರೆ ಮಾಡಲಿಲ್ಲ, ಒಂದು ನಗುವನ್ನೂ ನಗಲಿಲ್ಲ. ಅತ್ಯಂತ ದೃಢಚಿತ್ತರಾಗಿ ಸನ್ಯಾಸಕ್ಕಾಗಿ ಅವ್ರು ಕಾಯ್ತಾ ಕೂತುಬಿಟ್ರು. ಸಮಯಾರ್ಥಿ ಸ್ಮರಣ್ ಜ್ಯೇಷ್ಠಂ. ಅವರು ಆ ವಿರಕ್ತ ಜೀವನ ಏನು ನಡೆಸಿದ್ರಲ್ಲ ಸನ್ಯಾಸಕ್ಕಾಗಿ, ಅದು ಹೇಗಿತ್ತು ಅಂದರೆ, ರಾಮಂ ರಾಮಾನುಜೋ ಯಥಾ. ರಾಮನ ತಮ್ಮ ಭರತ, ಅವನು ರಾಮನನ್ನು ಕಾಯ್ದನಲ್ಲ, ಆ ನಂದಿಗ್ರಾಮದಲ್ಲಿತ್ತು. ಅಷ್ಟು ಹೇಗೆ ಕಠಿಣವಾದ ಜೀವನ ನಡೆಸಿದ್ನಲ್ಲ, ಹಾಗೆ ಇವರು ಕೂಡ ನಡೆಸಿದರು. ರಾಜ್ಯೇ ಕಥಂಚಿತ್ ಸಂಸ್ಥಾಪ್ಯ ರಾಜಾನಂ ವಿರಹಾರ್ಜಿತಂ ಅವತಾರ ಭುವಂ ಪ್ರಾಯಾತ್ ಭಗವಾನ್ ಶರದತ್ತೆಯೇ. ಅಲ್ಲಿಗೆ ಆಚಾರ್ಯರು ಆ ವಿಷ್ಣು ಮಂಗಲದಲ್ಲಿ ಎರಡು ತಿಂಗಳಿದ್ದರು. ಇದ್ದೆಲ್ಲ ಮುಗಿದ ಮೇಲೆ ವಿಷ್ಣು ತೀರ್ಥರ ಕಡೆಯಿಂದ ತತ್ವಪ್ರಕಾಶಿಕೆಯನ್ನು ಬರೆಸಿ ಅವರಿಗೆ ಬರೀರಿ ಅಂತ ಆಜ್ಞೆ ಮಾಡಿ, ತಾನು ಅನುವ್ಯಾಖ್ಯಾನ ರಚನೆ ಮಾಡಿ, ಇದೆಲ್ಲ ಆದಮೇಲೆ ಅಲ್ಲಿಂದ ಹೊರಟರು ಆಚಾರ್ಯರು. ಆಗ ರಾಜ ಅವ್ರನ್ನ ಬಿಡ್ಲಿಕ್ಕೆ ತಯಾರಾಗಿರಲಿಲ್ಲ, ಆ ಜಯಸಿಂಹ ರಾಜ. ಯಾಕೆಂದರೆ ಜಯಸಿಂಹರಾಜನ ಗುರುಗಳಾದಂಥ ಈ ತ್ರಿವಿಕ್ರಮ ಪಂಡಿತರು ಸ್ವಯಂ ಆಚಾರ್ಯ ಶಿಷ್ಯರಾಗಿಬಿಟ್ಟಿದ್ರು. ಇವನು ಕೂಡ ಆಚಾರ್ಯ ವ್ಯಕ್ತಿತ್ವಕ್ಕೆ ಮನಸ್ಸೋತಿದ್ದ. ತಾವು ಇಲ್ಲೇ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಿರಬೇಕು ಅಂತ ಕೇಳ್ಕೊಂಡಿದ್ದ. ಆದರೆ ಆಚಾರ್ಯರು ಅವನನ್ನು ಅಲ್ಲೇ ಕೂಡಿಸಿ, ನಮಗೆ ಬೇರೆ ಕೆಲಸ ಇದೆ, ನಾವು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಆ ಶರದ್ ಋತು ಮುಗಿಯುವ ಸಮಯ ಬಂದಾಗ ಮುಗಿದಾಗ ಅಲ್ಲಿಂದ ಹೊರಟು ಆಚಾರ್ಯರು ತಮ್ಮ ಜನ್ಮಭೂಮಿಗೆ ಬಂದರು, ಪಾಜಕ ಕ್ಷೇತ್ರಕ್ಕೆ. ಮಾರ್ಗಶೀರ್ಷ ಮಾಸದಲ್ಲಿ ಅವ್ರು ಬಂದರು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮುಂದೆ ಆ ತಮ್ಮನ ಕಡೆಗೆ ಬಂದು ಆ ತಮ್ಮನಿಗೆ ಸನ್ಯಾಸ ಕೊಟ್ಟರು. ವಿಶುದ್ಧ ದ್ವಿಕುಲಂ. ತಮ್ಮ ಆ ಹೊತ್ತಿಗೆ ಸನ್ಯಾಸಕ್ಕೆ ಪೂರ್ಣ ಯೋಗ್ಯರೇ ಆಗಿದ್ದರು. ಸನ್ಯಾಸ ಅವರು ಕೇಳಿದ ಕೂಡಲೇ ಅವ್ರು ಕೊಡಲಿಲ್ಲ. ಕೆಲವು ಸರಿ ಮನುಷ್ಯನಿಗೆ ಏನೋ ಅವಸರದಲ್ಲಿ ಹಾಗೆ ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು ಅಂತೆಲ್ಲ ಅನ್ಸೋದಿರ್ತದೆ. ಅಂಥದ್ದು ಸನ್ಯಾಸನೂ ಒಂದು. ಸನ್ಯಾಸ ತೊಗೊಂಡ್ಬಿಡ್ಬೇಕು ಅಂತ ಅನಿಸ್ತಿರ್ತದೆ. ಆದರೆ ಸನ್ಯಾಸ ತಗೊಳ್ಬೇಕಾದಷ್ಟು ನಿಜವಾದ ಪಕ್ವತೆ ಬಂದಿದೆಯೋ ಹೇಗೆ ಅನ್ನೋದನ್ನು ಮನುಷ್ಯ ತಾನೂ ಆಲೋಚನೆ ಮಾಡಬೇಕು. ಮತ್ತು ಕೊಡುವಂಥ ಗುರುಗಳು ಕೂಡ ಅದನ್ನು ಆಲೋಚನೆ ಮಾಡಬೇಕು. ಇಲ್ಲದೆ ಹೋದರೆ ಇವರು ಈ ಗುರುಗಳಿಗೂ ಶಿಷ್ಯರಿಗೂ ಇಬ್ಬರಿಗೂ ಸಂಕಷ್ಟ. ಅದಕ್ಕಾಗಿ ಆಚಾರ್ಯ ಆ ಥರ ಕಾಯ್ದಿದ್ದಿರಬೇಕು. ತಮ್ಮನಿಗೆ ಸನ್ಯಾಸ ಬೇಕೇ ಆಗಿದೆ ಅಂತ ಗೊತ್ತಾದಾಗ ಅಲ್ಲಿಗೆ ಬಂದರು. ಆ ತಮ್ಮ ಎರಡೂ ಕುಲಗಳನ್ನು ಪವಿತ್ರಗೊಳಿಸಿದವರು, ಮತ್ತು ಪವಿತ್ರವಾದಂಥ ಎರಡೂ ಕುಲದಲ್ಲಿ ಹುಟ್ಟಿದವರು. ತಾಯಿ ಕುಲ, ತಂದೆ ಕುಲ ಎರಡೂ ಅತ್ಯಂತ ಪವಿತ್ರವಾದದ್ದು. ಶ್ರೌತಂ, ಈ ಶುಚಿಯುಕ್ತವಾದಂಥ ಎಲ್ಲ ಕರ್ಮಗಳನ್ನು ಮಾಡಿದಂಥವರು. ಶುಚಿ, ಅತ್ಯಂತ ಆಚಾರಶೀಲ, ತಂದೆಗೆ ಮಾಡಬೇಕಾದ ಎಲ್ಲ ಕ್ರಿಯೆಗಳನ್ನು ಮಾಡಿ ಮುಗಿಸಿದವರು. ವಿರಕ್ತಂ ವಿಷಯಾನ್ ಭುಕ್ತ್ವ. ಮದುವೆ ಆಗಿತ್ತಂತ ಅವರಿಗೆ. ಮದುವೆ ಆದ ಮೇಲೆ ಗೃಹಸ್ಥ ಸನ್ಯಾಸ ಸ್ವೀಕಾರ ಮಾಡಿದವರು ಅವರು. ಆದ್ದರಿಂದ ಘಟ್ಟದ ಕೆಳಗಡೆ ಬ್ರಹ್ಮಚಾರಿಗಳೇ ಸನ್ಯಾಸಿಗಳಾಗಬೇಕು, ಘಟ್ಟದ ಮೇಲೆಲ್ಲ ಗೃಹಸ್ಥರೇ ಸನ್ಯಾಸಿಗಳಾಗಬೇಕು ಅಂತ ನಿಯಮ ಏನಿಲ್ಲ. ಹೀಗೆ ಇದೊಂದು ಅಪವಾದ. ಈ ಕಡೆ ರಘುತ್ತಮ ತೀರ್ಥರು ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾದವರು ಘಟ್ಟದ ಮೇಲೆ. ಅದಲ್ಲದೆ ವ್ಯಾಸರಾಜರು ಕೂಡ ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾದವರು. ಘಟ್ಟದ ಕೆಳಗೆ ಸ್ವಯಂ ವಿಷ್ಣು ತೀರ್ಥರೇ, ಆಚಾರ್ಯರ ಪೂರ್ವಾಶ್ರಮದ ಸಹೋದರರೇ, ಅವರು ವಿರಕ್ತಂ ವಿಷಯಾನ್ ಭುಕ್ತ್ವ, ಎಲ್ಲ ಥರದ ವಿಷಯ ಭೋಗಗಳನ್ನೆಲ್ಲರೂ ಮಾಡಿ ವಿರಕ್ತರಾಗಿದ್ದರು. ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರು. ಮತ್ತು ಅವರಿಗೆ ಓಂಕಾರವನ್ನು ಇವರು ಉಪದೇಶ ಮಾಡಿದರು. ಓಂಕಾರ ಪ್ರತಿಪಾದ್ಯನಾದಂಥ ಭಗವಂತನ ರೂಪವನ್ನು ಅವರಿಗೆ ಉಪದೇಶ ಮಾಡಿದರು.
ಅಮುಷ್ಮೈ ಪಂಚತಪಸೋ ನಯ ವಿದುರ್ಯತ್ ತಪಸ್ವಿನಃ. ವಿಷ್ಣು ತೀರ್ಥರು ಎಷ್ಟು ದೊಡ್ಡ ಯೋಗ್ಯತೆ ಇದ್ದವರಾಗಿದ್ದರು ಅಂದರೆ, ಹಿಂದಿನ ಕಾಲದಲ್ಲಿ ಪಂಚತಪಸಃ, ಈ ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಯಾವುದೋ ಒಂದು ಬಂಡೆಕಲ್ಲು ಅಥವಾ ಮೇಲೆ ಕೂತ್ಕೊಂಡು 4 ಕಡೆ ಅಗ್ನಿಯನ್ನು ಹಾಕ್ಕೊಂಡು ಮೇಲೆ ಉರಿಯುವ ಸೂರ್ಯ, ಹೀಗೆ ಪಂಚಾಗ್ನಿ ಮಧ್ಯದ ತಪಸ್ಸು ಮಾಡ್ತಿದ್ರಲ್ಲ, ಅಂತಹ ಕಠಿಣ ತಪಸ್ವಿಗಳಿಗೂ ಯಾವ ಓಂಕಾರದ ರಹಸ್ಯ ತಿಳಿದಿರಲಿಲ್ವೋ ಆ ರಹಸ್ಯವನ್ನು ಇವರಿಗೆ ಉಪದೇಶ ಮಾಡಿದರು. ಅಂದರೆ ಆ ಪಂಚಾಗ್ನಿ ಮಧ್ಯೆ ತಪಸ್ಸು ಮಾಡುವವರಲ್ಲಿ ವಿಷ್ಣು ತೀರ್ಥಕ್ಕಿಂತ ಮೇಲಿನವರು ಕೆಲವರು ಯಾರು ಇದ್ದಿರ್ಬೋದು, ಕೆಳಗಿನವರು ಇದ್ದಿರ್ಬೋದು, ಮತ್ತು ಸ್ವಯಂ ವಿಷ್ಣು ತೀರ್ಥರೇ ಯಾರು ಅಂತ ಎಲ್ಲಿ ಮಧ್ವೀಯದಲ್ಲಾಗಲಿ ಮತ್ತೆಲ್ಲಿ ಆಗಲಿ ಬಂದಿಲ್ಲಲ್ಲ. ಅವ್ರು ಯಾವ ಅವರೇನು ದೇವತೆಯೋ ಋಷಿಯೋ ಅಂತ ಯಾವ ಸಂಗತಿಯೋ ಅಲ್ಲಿ ಬಂದಿಲ್ಲ, ಅಥವಾ ಮನುಷ್ಯೋತ್ತಮರು ಅದೇನೂ ಬಂದಿಲ್ಲ. ಹಾಗಿದ್ದಾಗ ಅಂತೂ ವಿಷ್ಣು ತೀರ್ಥರಿಗಿಂತ ಯೋಗ್ಯತೆಯಲ್ಲಿ ಕೆಳಗಿರುವಂಥ, ಆದರೆ ಪಂಚಾಗ್ನಿ ಮಧ್ಯದ ತಪಸ್ಸನ್ನು ಮಾಡಿದಂಥ ಎಷ್ಟೋ ಜನರಿಗೆ ಯಾವ ಓಂಕಾರದ ರಹಸ್ಯ ಗೊತ್ತಿರಲಿಲ್ವೋ ಅಂಥದ್ದನ್ನೆಲ್ಲ ಆಚಾರ್ಯರು ಈ ವಿಷ್ಣು ತೀರ್ಥರಿಗೆ ತಪಸ್ಸು ಮಾಡಿ ಒಂದು ಉಪದೇಶ ಮಾಡಿದರು. ವಿಷ್ಣು ತೀರ್ಥರು ಮುಂದೆ ಅಷ್ಟಮಠಗಳಲ್ಲಿ ಒಂದಾದಂಥ ಸೋದೆ ಮಠಕ್ಕೆ, ಹಾಗೆ ಸುಬ್ರಹ್ಮಣ್ಯ ಮಠಕ್ಕೆ, ಎರಡೂ ಮಠಕ್ಕೂ ಕೂಡ ಅವರು ಅಧಿಪತಿಗಳಾದವರು. ಆ ಸೋದೆ ಮಠದಲ್ಲಿ ಈ ವರಾಹದೇವರು ಪಟ್ಟದ ದೇವರು, ಮತ್ತು ಸುಬ್ರಹ್ಮಣ್ಯ ಮಠದಲ್ಲಿ ನರಸಿಂಹದೇವರು ಪಟ್ಟದ ದೇವರು. ಓಂಕಾರದ ಅನೇಕ ಅವಯವಗಳಿಲ್ಲ, ಅ ಉ ಮ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂಥೇಳಿ. ಅವುಗಳಲ್ಲಿ ಈ ನರಸಿಂಹದೇವರು ಮಕಾರದಿಂದ ವಾಚ್ಯ, ಹಾಗೆ ವರಾಹದೇವರು ನಾದದಿಂದ ವಾಚ್ಯ. ಅಂಥ 2 ರೂಪಗಳನ್ನು, ಆ ರೂಪದ ವೈಶಿಷ್ಟ್ಯವನ್ನು ಇದೆಲ್ಲವನ್ನು ಕೂಡ ಆಚಾರ್ಯರು ಅಲ್ಲಿ ಅವರಿಗೆ ಪ್ರತಿಪಾದನೆ ಮಾಡಿದ್ದಿರಬೇಕು. ಮುಂದೆ ಅವ್ರಿಗೊಂದು ಹೆಸರು ಏನು ಕೊಟ್ಟರು? ವಿಷ್ಣು ತೀರ್ಥ ಅಂತ ಹೆಸರು ಕೊಟ್ಟರು. ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗ ಪೌಂಗ ಪೂರ್ವಕಂ. ಸಹೋದರ ಅನ್ನೋ ದೃಷ್ಟಿಯಿಂದ ಪ್ರೀತಿ ಅಲ್ಲ, ಅವರು ಮಾಡಿದಂಥ ಸಾಧನೆ, ಅವರ ವೈರಾಗ್ಯ, ಅವರ ಪಾಂಡಿತ್ಯ, ಅದಕ್ಕಾಗಿ ಅವ್ರ ಬಗ್ಗೆ ಒಂದು ಪ್ರೀತಿ. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅವರಿಗೆ ವಿಷ್ಣು ತೀರ್ಥ ಅಂತ ಹೆಸರು ಕೊಟ್ಟರು. ಅಲ್ಲಿ ಆಚಾರ್ಯರನ್ನು ಏನಂತ ವರ್ಣನೆ ಮಾಡ್ತಾರೆ? ಪ್ರೀತಿ ತೀರ್ಥ. ಇಲ್ಲಿ ಪೂರ್ಣ ಪ್ರಜ್ಞೆ ಪ್ರದತ್ತವಾನ್ ಅಂತ ಹೇಳ್ಬೋದಿತ್ತು, ಮತ್ತು ಏನೇನೋ ಶಬ್ದಗಳನ್ನು ಕವಿಗಳು ಪ್ರಯೋಗ ಮಾಡ್ಬೋದಿತ್ತು. ಪೂರ್ಣ ಪ್ರಜ್ಞೆ ಮಧ್ವಾಚಾರ್ಯ ಪ್ರದತ್ತವಾನ್, ಯಾವುದೂ ಛಂದಸ್ಸಿಗೆ ಭಂಗ ಬರ್ತಿರಲಿಲ್ಲ. ಆದರೆ ಈ ಮಧ್ವವಿಜಯ ಉದ್ದಕ್ಕೂ ಅನೇಕ ಹೆಸರುಗಳನ್ನು ಪೂರ್ಣ ಪ್ರಜ್ಞೆ ಅನ್ನೋದಕ್ಕೆ, ಆನಂದ ತೀರ್ಥ ಅನ್ನೋದಕ್ಕೆ ಪರ್ಯಾಯವಾಗಿ ಅವರು ಪ್ರಯೋಗ ಮಾಡ್ತಾರೆ. ಅಂಥದ್ರಲ್ಲಿ ಇದೊಂದು ಹೆಸರು ಪ್ರೀತಿ ತೀರ್ಥ ಅಂತೇಳಿ. ಇಂಥವೆಲ್ಲ ಹೆಸರುಗಳನ್ನು ನಾವು ಬಳಕೆಗೆ ತರಬೇಕು. ಇಂಥದ್ದೊಂದು ಹೆಸರು. ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಪ್ರೀತಿವರ್ಧನ ನನಗೆ ಭಾಳ ಮೆಚ್ಚುಗೆ ಅನಿಸಿದಂಥ 2 ಹೆಸರುಗಳು. ಪ್ರೀತಿವರ್ಧನ ಅಂಥೇಳಿ ಭಗವಂತನ ಒಂದು ಹೆಸರು, ಪ್ರೀತಿ ತೀರ್ಥ ಅಂತ ಆಚಾರ್ಯನ ಹೆಸರು. ಎಷ್ಟು ಅನುರೂಪವಾದ ಹೆಸರುಗಳು. ತೀರ್ಥ ಅಂದರೆ ಶಾಸ್ತ್ರ. ಯಾವ ಶಾಸ್ತ್ರವನ್ನು ಓದಿದ್ರ ಮೂಲಕ ಆ ಜಿಜ್ಞಾಸುಗಳಿಗೆ, ಸಾಧಕರಿಗೆ ಪ್ರೀತಿ, ಸಂತೋಷ ಆಗ್ತದೋ ಅಂಥ ತೀರ್ಥ ಅಂತ ಅರ್ಥ. ಅಂಥ ಶಾಸ್ತ್ರವನ್ನು ರಚನೆ ಮಾಡಿದವರು. ಮುಂದೆ ಆ ವಿಷ್ಣು ತೀರ್ಥರು ಎಷ್ಟು ದೊಡ್ಡ ತಪಸ್ಸು ಮಾಡಿದರು ಅಂತಂದರೆ, ಎಂದೂ ಅವರು ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಯಾವತ್ತೂ ಆಚಾರ್ಯರ ಮೂಲಕ ಶ್ರವಣ ಮಾಡ್ತಿದ್ರು, ಮತ್ತು ತಾವು ಶ್ರವಣ ಮಾಡಿದ್ದನ್ನು ತಮ್ಮ ಶಿಷ್ಯರಿಗೆ ಅನುವಾದ ಮಾಡ್ತಿದ್ರು, ಮತ್ತು ಮನನ ಮಾಡ್ತಿದ್ರು ಅದನ್ನೆಲ್ಲ ಏಕಾಂತದಲ್ಲಿ ಕೂತ್ಕೊಂಡು. ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ವೇದಾಂತ ಗುರು ಅಂದರೆ ಆಚಾರ್ಯರು, ಅವರ ಸಹೋದರ ಇವರು ಈ ವಿಷ್ಣು ತೀರ್ಥರು. ಅವರು ಹೀಗೆ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರು. ಮತ್ತು ಆಚಾರ್ಯರ ಒಂದು ಕೃಪೆ ಮೊಳಕೆಯ ರೂಪದಲ್ಲಿ ಅವರಲ್ಲಿತ್ತಲ್ಲ, ಆ ಮೊಳಕೆಯ ರೂಪದಲ್ಲಿದ್ದಂಥ ಕೃಪೆಯನ್ನು ಇವರು ಹೆಮ್ಮರವಾಗಿ ಮಾಡಿಕೊಂಡ್ರು, ಆಚಾರ್ಯರ ಅನುಗ್ರಹವನ್ನು. ಯಾಕೆಂದರೆ ಅದಕ್ಕೆ ತಾವು ಬೇಕಾದಷ್ಟು ಶ್ರಮ ಮಾಡಿಕೊಂಡ್ರು, ಬೇಕಾದಷ್ಟು ಕೃಷಿ ಮಾಡಿದರು ಅಂತ ಹೇಳ್ತಾರೆ. ಒಂದು ಮೊಳಕೆ ಇದ್ದದ್ದು ದೊಡ್ಡ ಮರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯಾದ ಪ್ರಾಣಿ ಪಕ್ಷಿಗಳ ಧಕ್ಕೆ ಆಗಬಾರ್ದು, ಮುಂದೆ ಬೇಕಾದ ನೀರು ಬೇಕು, ಗೊಬ್ಬರ ಬೇಕು. ಇವರೇನು ಗೊಬ್ಬರ ಹಾಕಿದರು? ಆಚಾರ್ಯರ ಕೃಪೆ ಎಂಬ ಮೊಳಕೆಗೆ ಅಂತಂದರೆ ದಾಂತಿ ಅಂತಂದರೆ ಇಂದ್ರಿಯ ನಿಗ್ರಹ, ಭಕ್ತಿ ಮತ್ತು ಮಾಧುರ್ಯ, ಸಜ್ಜನಿಕೆ, ಎಲ್ಲ ಸುತ್ತಮುತ್ತಲಿದ್ದವರು ಎಲ್ಲರ ಜೊತೆಗೂ ಅತ್ಯಂತ ಆಪ್ತವಾದಂಥ ನಡವಳಿಕೆ, ಪರಿಚರ್ಯ, ಆಚಾರ್ಯರ ಮತ್ತು ಹಿರಿಯರ ಸೇವೆ, ಪರಿಚರ್ಯಾದಿ ಮೇದುರೈಹಿ, ಇವೆಲ್ಲ ಗೊಬ್ಬರಗಳು. ಮೇದುರ ಅಂತ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹೇಳ್ತಾರೆ. ಈ ಎಲ್ಲ ಗೊಬ್ಬರಗಳಿಂದ ಆಚಾರ್ಯರ ಕೃಪೆ ಅನ್ನುವ ಮೊಳಕೆಯನ್ನು ದೊಡ್ಡ ವೃಕ್ಷವನ್ನಾಗಿ ಮಾಡ್ಕೊಂಡ್ರು ಅವರು.
ದೊಡ್ಡ ಸಾಧನೆ ಮಾಡಿದರು. ವಸ್ತುತಃ ಆಚಾರ್ಯರು ಇವ್ರಿಗೆ ಎಷ್ಟು ಕೃಪೆ ಮಾಡಿದ್ರಲ್ಲ, ಮತ್ತು ಏನೇನು ತತ್ವವನ್ನು ಉಪದೇಶ ಮಾಡಿದ್ರಲ್ಲ, ಅದನ್ನೆಲ್ಲ ಯಾರೂ ಜನರಿಗೂ ತಿಳ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಸಾಮಾನ್ಯ ಜನರಿಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಎತ್ತರಕ್ಕೆ ಏರಿದ್ರು ಅವರು, ಅಷ್ಟು ಸಾಧನೆ ಮಾಡಿದರು. ಅನಂತಮತಿ ಕಾರುಣ್ಯ ಕಲ್ಪದ್ರುಮವತೋ ಜನೈಹಿ ಅವರಣ್ಯೋ ಮಹಿಮಾತಸ್ಯ. ಅನಂತಮತಿ ಅಂದರೆ ಆಚಾರ್ಯರು. ಅವರ ಕಾರುಣ್ಯ ಅನ್ನೋದೇ ಒಂದು ಕಲ್ಪವೃಕ್ಷ. ಆ ಕಲ್ಪವೃಕ್ಷದ ನೆರಳಿನಲ್ಲಿ ಇವರು ಬದುಕಿದ್ದವರು ಈ ವಿಷ್ಣು ತೀರ್ಥರು. ಅವರ ಮಹಿಮೆ ಯಾರಿಗೂ ವರ್ಣನೆ ಸಿಗೋದಲ್ಲ. ಆದರೆ ನನಗೇನೋ ಸ್ವಲ್ಪ ಒಂದು ವರ್ಣನೆ ಮಾಡಬೇಕು ಅಂತ ಚಾಪಲ್ಯ ಅಂತ ಕವಿಗಳು. ಏನೂ ವರ್ಣನೆ ಮಾಡದೆ ಹೋದರೆ ಅವ್ರ ಮಹಿಮೆ ಜಗತ್ತಿಗೆ ಗೊತ್ತಾಗೋದು ಹೇಗೆ? ಅವ್ರು ಯಾವುದನ್ನು ಅಪೇಕ್ಷೆ ಪಡ್ತಿರ್ಲಿಲ್ಲ, ತುಂಬ ಅವಧೂತರಾಗಿ ಬದುಕಿದವರು ಅವರು. ಆದರೆ ಜನರಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವರ್ಣನೆ ಮಾಡ್ತೇನೆ ಅಂತಾರೆ ಕವಿಗಳು. ಪ್ರವಚನದಲ್ಲಿ ಅತ್ಯಂತ ಚತುರ. ಮಹಾಭಾರತಾದಿಗಳನ್ನ ಜನರಿಗೆ ಮನಮುಟ್ಟುವಂತೆ ಪ್ರವಚನ ಮಾಡೋದರಲ್ಲಿ ಚತುರ, ಪಾಠದಲ್ಲಿ ಚತುರ, ಮನು ಸಂಸಿದ್ಧಿಮಾನ್. ಮತ್ತು ಆಚಾರ್ಯರು ತಂತ್ರಸಾರದಲ್ಲಿ ಉಪದೇಶ ಮಾಡಿದಂಥ ಎಲ್ಲ ಮಂತ್ರಗಳಲ್ಲಿಯೂ ಅವ್ರಿಗೆ ಸಿದ್ಧಿ. ಅಷ್ಟು ಕಠಿಣವಾದ ಸಾಧನೆ ಅವ್ರದ್ದು. ಮತ್ತು ಅವ್ರ ಮನಸ್ಸು ಹೇಗಿತ್ತು ಅಂತಂದರೆ, ಮಧ್ವಾಚಾರ್ಯರ ಶಿಷ್ಯರಲ್ಲಿ ಅನೇಕ ಜನ ಇದ್ದಾರಲ್ಲ, ಗೃಹಸ್ಥರಿದ್ದಾರೆ, ಸನ್ಯಾಸಿಗಳಿದ್ದಾರೆ. ಯಾರ್ಯಾರು ಮಧ್ವಾಚಾರ್ಯ ಶಿಷ್ಯರು ಅಂತ ಏನಾದ್ರು ಪಟ್ಟಿ ಮಾಡೋ ಪ್ರಸಂಗ ಬಂದರೆ ಮೊದಲನೇ ಹೆಸರು ತಂದೆ ಆಗಿರಬೇಕು. ಆಚಾರ್ಯರಿಗೆ ಅತ್ಯಂತ ತಾವನು ಪ್ರೀತಿಪಾತ್ರನಾಗಿರಬೇಕು ಅನ್ನೋ ಥರ ಅವ್ರು ಸಾಧನೆ ಮಾಡಿದರು. ಹೊರತು ಎರಡನೇ ಮೂರನೇ ಹೆಸರು ನಂದಾಗಿರಬಾರ್ದು, ಅಥವಾ 8, 10ನೇ ಹೆಸರು ಯಾವುದೋ ನಂದಾಗಿಬಿಡಬಾರ್ದು. ನಾನೇ ಮೊದಲಿಗನಾಗಬೇಕು ಅಂತ ಅವರು ಅಷ್ಟು ಕಠಿಣವಾದಂಥ ಸಾಧನೆಯನ್ನು ಮಾಡಿದರು. ಮುಂದೆ ಉತ್ತರ ದಿಕ್ಕಿಗೆ ಪ್ರವಾಸಕ್ಕೆ ಹೋದರು. ತೀರ್ಥಕ್ಷೇತ್ರದ ಪ್ರವಾಸ ಮಾಡಬೇಕು ಅಂತ ಹೋದರು. ಅಲ್ಲಿ ಅನೇಕ ತೀರ್ಥಗಳನ್ನು ಇವರೇ ಶುದ್ಧ ಮಾಡಿದರು. ಕೆಲವು ಕಡೆ ಅಲ್ಲಿ ಹೋಗಿ ಸ್ನಾನ ಮಾಡಿದ್ದರಿಂದ ಆ ತೀರ್ಥಗಳಲ್ಲಿ ದುರ್ಜನರು ಮತ್ತು ಸಾಮಾನ್ಯ ಮನುಷ್ಯರು ಬಿಟ್ಟು ಬಂದ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಒಬ್ರು ಯಾರು ಬೇಕಲ್ಲ. ಭಾಗವತದಲ್ಲಿ ಬಂದಿತ್ತದು. ಯಾಕೆಂದರೆ ಭಗೀರಥ ಗಂಗಾ ನದಿಯನ್ನು ಸ್ವರ್ಗಲೋಕದಿಂದ ತಂದು ತನ್ನ ಪಿತೃಗಳ ಭಸ್ಮದ ಮೇಲೆ ಹರಿಸಬೇಕು ಅಂತ ಹೋದಾಗ, ಸರಿ ನಾನೇನೋ ಇವ್ರ ಪಾಪಗಳನ್ನೆಲ್ಲ ಪರಿಹಾರ ಮಾಡಬೇಕು, ಆದರೆ ನನಗೆ ಬಂದ ದೋಷಗಳನ್ನು ಪರಿಹಾರ ಮಾಡೋರು ಯಾರು ಅಂತ ಕೇಳ್ಕೊಂಡಿದ್ಲು ಗಂಗಾ ನದಿ. ಆಗ ಅಲ್ಲಿ ಚತುರ್ಮುಖ ಬ್ರಹ್ಮನೋ ಅಥವಾ ಮತ್ತಾರೋ ಸಮಾಧಾನ ಕೊಟ್ಟಿದ್ದು. ಸಾಧುಗಳು ಸಜ್ಜನರು ಅಲ್ಲಿ ಬರ್ತಾರೆ, ನಿನ್ನ ಪಾಪಗಳನ್ನು ತೊಳಿತಾರೆ. ಸಜ್ಜನರು ದೊಡ್ಡ ದೊಡ್ಡ ಮಹಾಪುರುಷರ ಕರ್ತವ್ಯ ಏನಂತಂದರೆ, ಅವರು ಆ ನದಿಗಳಲ್ಲಿ ಅವಗಾಹನ ಮಾಡಿ ಅಲ್ಲಿರುವ ದೋಷಗಳನ್ನೆಲ್ಲ ತೊಳೆಯಬೇಕು ಮತ್ತು ಅಲ್ಲಿ ಬಂದಂಥ ಜನರಿಗೆ ತತ್ವೋಪದೇಶ ಇತ್ಯಾದಿಗಳನ್ನು ಮಾಡಬೇಕು. ತೀರ್ಥಕಂ ವಿಷ್ಣು ತೀರ್ಥಂ ಚ ವಿಷ್ಣು ತೀರ್ಥಶ್ಚ ತೀರ್ಥಕಂ. ವಿಷ್ಣು ತೀರ್ಥರು ಕೆಲವು ನದಿಗಳನ್ನು ಪವಿತ್ರ ಮಾಡಿದರು, ಇನ್ನು ಕೆಲವು ನದಿಗಳೇ ವಿಷ್ಣು ತೀರ್ಥರನ್ನು ಪವಿತ್ರ ಮಾಡಿದವು. ಯಾಕೆಂದರೆ ಈಗ ತೀರ್ಥಾಭಿಮಾನಿ ದೇವತೆಗಳಲ್ಲಿ ಕೆಲವರು ವಿಷ್ಣು ತೀರ್ಥಕ್ಕಿಂತ ದೊಡ್ಡವರು, ಕೆಲವರು ಕೆಳಗಿನವರು, ಹೀಗೆಲ್ಲ ಇರಬಹುದು. ಆಚಾರ್ಯರಾದ ಹಾಗಲ್ಲ. ಅಲ್ಲೇನು ಬಂದಿತ್ತು ಅಂದರೆ, ಆಚಾರ್ಯರು ಅವಗಾಹನ ಮಾಡುವಾಗ ಎಲ್ಲವನ್ನೂ ತಾವೇ ಪವಿತ್ರ ಮಾಡಿದರು ಅಂತ ಬಂದಿತ್ತು. ಆದರೆ ಇಲ್ಲಿ ವಿಷ್ಣು ತೀರ್ಥರ ಕಥೆಗೆ ಸಂಬಂಧಪಟ್ಟಂತೆ ವಿಷ್ಣು ತೀರ್ಥರು ಕೆಲವು ತೀರ್ಥಗಳನ್ನು ಪವಿತ್ರ ಮಾಡಿದರು, ಕೆಲವು ತೀರ್ಥಗಳೇ ತಾವು ವಿಷ್ಣು ತೀರ್ಥರನ್ನು ಪವಿತ್ರ ಮಾಡಿದವು ಅಂತಾರೆ. ಮುಂದೆ ಅವರು ಹರಿಶ್ಚಂದ್ರ ಅನ್ನುವ ಒಂದು ಪರ್ವತಕ್ಕೆ ಬಂದರು. ಆ ಹರಿಶ್ಚಂದ್ರ ಪರ್ವತ ಎಂಥದ್ದು ಅಂತಂದರೆ, ಒಂದು ಸಿದ್ಧ ಭೂಮಿ. ಅನೇಕ ಜನ ಸಿದ್ಧ ಪುರುಷರು ಅಲ್ಲಿ ಸಾಧನೆ ಮಾಡಿಕೊಂಡವರು. ಅಲ್ಲಿಗೆ ಅವರು ಬಂದರು. ಬರೋವಾಗ ನಾ ಎಲ್ಲ ತಪಸ್ಸಿಗೆ ಹೋಗ್ತಿದ್ದೀನಿ ಅಂತ ಯಾರಿಗೂ ಹೇಳಲಿಲ್ಲ. ಹೇಳಿಬಿಟ್ರೆ ಹೋಗಬೇಡಿ, ಉಡುಪಿ ಬಿಟ್ಟು ಹೋಗಬೇಡ್ರಿ ಅಂತ ಜನ ಅವರನ್ನು ಕಟ್ಟಿ ಹಾಕಿಬಿಡ್ತಾರೆ. ಅದಕ್ಕಾಗಿ ತಿರೋಹಿತಾತ್ಮ ಅದೃಶ್ಯರಾಗಿಬಿಟ್ರು, ಯಾರಿಗೂ ಹೇಳದೆ ಕೇಳದಂತೆ. ಇದಕ್ಕಿದಂತೆ ವಿಷ್ಣು ತೀರ್ಥರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲೋ ಅದೃಶ್ಯರಾಗಿ ಆ ಹರಿಶ್ಚಂದ್ರ ಪರ್ವತಕ್ಕೆ ಬಂದು ಅಲ್ಲಿ ತಪಸ್ಸು ಪ್ರಾರಂಭ ಮಾಡಿದರು. ಅದು ಯಾವುದು ಹರಿಶ್ಚಂದ್ರ ಪರ್ವತ ಅಂತಂದರೆ, ಅದು ಈ ಹಿಮಾಲಯ ಪರ್ವತದ ಯಾವ ಪರ್ವತ ಅಲ್ಲ, ಇಲ್ಲೇ ದಕ್ಷಿಣ ಕನ್ನಡ ಸಸ್ಯ ಪರ್ವತಗಳಿವೆ ಅಲ್ಲ, ಅದರಲ್ಲಿ ಯಾವುದೋ ಒಂದು ಪರ್ವತ ಆಗಿದ್ದಿರಬೇಕು ಅಂತ ಊಹೆ ಮಾಡ್ತಾರೆ. ಈ ಬಾಬಾ ಬುಡನ್ಗಿರಿ ಇದೆಯಲ್ಲ, ಅದೇ ಇದ್ದಿರಬಹುದು ಅಂತ ಕೆಲವರು ಹೇಳ್ತಾರೆ. ಅಂತೂ ಈ ಭಾಗದ ಪರ್ವತ ಅಂತ ಹೇಳ್ತಾರೆ. ಮಧ್ವ ವಿಜಯದಲ್ಲಿ ಅದೇನಂತ ಬರಲಿಲ್ಲ. ಮಧ್ವ ವಿಜಯವನ್ನು ವ್ಯಾಖ್ಯಾನ ಮಾಡಿದ ನಾರಾಯಣ ಪಂಡಿತರು ಕೂಡ ಅದು ಯಾವ ಪರ್ವತ ಏನು ಅಂತ ಹೇಳಲಿಲ್ಲ. ಮುಂದೆ ಏನಾಯಿತು, ಅವರು ಆ ಪರ್ವತದಲ್ಲಿ ತಪಸ್ಸು ಮಾಡುವಾಗ ಆಹಾರವನ್ನೆಲ್ಲ ಬಿಟ್ಟುಬಿಟ್ರು. ಆಹಾರ ಯಾಕೆ ಬಿಟ್ಟರು ಅಂತಂದರೆ, ನಾವೀಗ ಆಹಾರ ತಿಂದಿದ್ದರಿಂದಲೇ ಈ ಆಹಾರ ಅಂತ ಅನ್ನೋದು ನಮ್ಮಲ್ಲಿರುವ ಸುಖ, ದುಃಖ, ಮೋಹ, ಮಾತ್ಸರ್ಯ ಇವುಗಳನ್ನೆಲ್ಲ ಹುಟ್ಟಾಕೋದು.
ಉಪ್ಪು ಖಾರ ಹುಳಿ ಇದನ್ನೆಲ್ಲ ತಿಂದರೆ ಮನುಷ್ಯನಿಗೆ ಇಂಥವೆಲ್ಲ ದ್ವಂದ್ವಗಳು. ಆ ದ್ವಂದ್ವಗಳನ್ನೆಲ್ಲ ನಾನು ಮೆಟ್ಟಿ ನಿಲ್ಲಬೇಕು. ಚಳಿ ಮತ್ತು ಬಿಸಿಲು ಇನ್ನೆಲ್ಲ ನಾನು ಮೆಟ್ಟಿ ನಿಲ್ಲಬೇಕಾದ್ರೆ ನಾನು ಆಹಾರವನ್ನು ಬಿಡಬೇಕು ಅಂತ ಅವರು ಆಹಾರವನ್ನೆಲ್ಲ ಬಿಟ್ಟುಬಿಟ್ರು. ದ್ವಂದ್ವಗಳಿಂದಾಗಿ ಚಳಿ ಬಿಸಿಲು ಸುಖ ದುಃಖ ಈ ದ್ವಂದ್ವಗಳಿಂದಾಗಿ ಮನುಷ್ಯನಲ್ಲಿ ಏನೋ ಒಂದು ಸಂಚಲನ ಆಗ್ತದಲ್ಲ, ಅದೊಂದು ಅಗ್ನಿ ಇದ್ದಂತೆ. ಆ ಅಗ್ನಿಗೆ ಆಹಾರ ಯಾವುದು ಅಂದರೆ ಈ ಆಹಾರವೇ, ನಾವು ತಿನ್ನೋ ಆಹಾರವೇ. ಅದಕ್ಕೆ ಆಹಾರವನ್ನೇ ಬಿಟ್ಟುಬಿಟ್ರು. ಅಶನಾದಿ ಸ್ನಾ ಪಾನ ಭೋಜನ ಇತ್ಯಾದಿಗಳನ್ನೆಲ್ಲ ಬಿಟ್ಟುಬಿಟ್ರು. ಅವರು ವಿಮತ್ಸರ, ಯಾರ ಬಗ್ಗೆನೂ ಮಾತ್ಸರ್ಯ ತಾಳಿದವರಲ್ಲ, ತುಂಬ ಸಜ್ಜನ ಅವರು. ಆದರೆ ಈ ದ್ವಂದ್ವದ ಬಗ್ಗೆ ಮಾತ್ರ ಅವ್ರಿಗೊಂದು ಮಾತ್ಸರ್ಯ. ಈ ದ್ವಂದ್ವವನ್ನು ಯಾವತ್ತು ನಾನು ಮೆಟ್ಟಿ ನಿಲ್ಲಬೇಕು ಅಂತ. ದ್ವಂದ್ವ ಯಾಕೆ ನನಗೆ ಹಿಡಿತಕ್ಕೆ ಬರ್ತಾ ಇಲ್ಲ, ನಾನು ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರಲ್ಲ, ಹಾಗೆ ನಾನು ಬದುಕಬೇಕು ಅಂತ ಆಲೋಚನೆ ಮಾಡಿದವರು. ಆಲೋಚನೆ ಮಾಡಿ ಆ ಥರ ಅದನ್ನು ಮೆಟ್ಟಿ ನಿಲ್ಲಲಿಕ್ಕಾಗಿ ಶುದ್ಧವಾದ ಜೀವನ ನಡೆಸಿದರು. ಮತ್ತು ಆಹಾರವನ್ನೆಲ್ಲ ಪರಿತ್ಯಾಗ ಮಾಡಿದರು ಕೂಡ. ಆದರೆ ಅವರಿಗೆ ಅಲ್ಲಿ ಸುತ್ತಮುತ್ತಲಿದ್ದಂಥ ಕೆಲವು ಜನರು, ಯಾವುದೋ ಗ್ರಾಮ ಇದ್ದಿರಬೇಕು, ಇವ್ರು ಯಾರೋ ಒಬ್ಬರು ಯತಿಗಳಿದ್ದಾರೆ, ಜೊತೆಗೆ ಶಿಷ್ಯರು ಯಾರೂ ಇಲ್ಲ, ಅಡುಗೆ ಮಾಡ್ಲಿಕ್ಕೆ ಜನ ಯಾರೂ ಇಲ್ಲ, ಎಡಬಲ ಸೇವಕರಿಲ್ಲ, ಇವ್ರ ಗತಿ ಏನು ಅಂತ ಅವ್ರಿಗೆ ಅನಿಸಿದ್ದಿರಬೇಕು. ಬಂದು ತಾವೇನಾದರೂ ಸ್ವೀಕಾರ ಮಾಡಬೇಕು ಆಹಾರ ರೂಪದಲ್ಲಿ ಅಂತ ಆ ಜನ ಇವ್ರನ್ನ ಒತ್ತಾಯಿಸಿದರು. ಆಗ ಅವ್ರೇನು ಹೇಳಿದರು, ನನಗೆ ಬೇರೆ ಏನು ಆಹಾರ ಬೇಡ, ಪಂಚಗವ್ಯ ತೊಗೊಂಡು ಬನ್ನಿರಿ. ಪಂಚಗವ್ಯನೇ ಆಹಾರ. ಅದು ಎಷ್ಟು ದಿವಸಕ್ಕೊಮ್ಮೆ? ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ದಿನೇ. 5 ದಿವಸಕ್ಕೊಂದ್ಸರಿ ಪಂಚಗವ್ಯ ಕುಡಿತಿದ್ರು. ಅದು ಬಿಟ್ಟು ಬೇರೆ ಆಹಾರವೇ ಇಲ್ಲ. ಸ್ವಲ್ಪ ಕಾಲ ಹೀಗೆ ತಪಸ್ ಮಾಡಿದರು. ಅದಾದಮೇಲೆ ಮುಂದೆ ಏನು ಮಾಡಿದರು ಅಂದರೆ ಅದನ್ನು ಬಿಟ್ಬಿಟ್ರು. ಪಂಚಗವ್ಯನೂ ಬೇಡ ಅಂತ ಅದನ್ನು ಬಿಟ್ಬಿಟ್ರು. ಬಿಲ್ವಪರ್ಣೈಹಿ ಕ್ಷಿತೌಪನ್ನೈಹಿ, ಗಿಡದಿಂದ ಬಿಲ್ಲು ಪತ್ರಗಳನ್ನು ಕಿತ್ತು ತಿಂತಿರಲಿಲ್ಲ. ಬಿಲ್ಲು ಪತ್ರಗಳು ಕೆಳಗೆ ಬಿದ್ದದ್ದನ್ನು, ಗಿಡಕ್ಕೆ ಹಿಂಸೆ ಆಗಬಾರ್ದು, ಕೆಳಗೆ ಬಿದ್ದದ್ದನ್ನು, ಉದುರಿ ಬಿದ್ದ ಎಲೆಗಳನ್ನು ತಿಂದು ನೀರನ್ನು ಕುಡಿದು ತಪಸ್ ಮಾಡಿದರು. ಮತ್ತು ಅಲ್ಲೊಂದು ದೊಡ್ಡ ಶಿಲೆ ಇತ್ತು ಸಮೀಪದಲ್ಲೇ, ಸ್ವಲ್ಪ ಎತ್ತರದ ಶಿಲೆ ಇದ್ದಿರಬೇಕು. ಆ ಶಿಲೆಯ ಮೇಲೆ ಕೂತು ಇವರು ತಪಸ್ ಮಾಡಿದರು. ಅದೇ ಶಿಲೆ ಎಂಥದ್ದು ಅಂತಂದರೆ, ಬೇರೆ ಯಾರೋ ಸಾಧಕರು ತಪಸ್ವಿಗಳು ಬೈರಾಗಿಗಳು ಅಲ್ಲಿ ಹೋಗಿ ಕೂತು ತಪಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಎತ್ತರದ ಶಿಲೆ ಆದ್ದರಿಂದ ಚಳಿ ಮತ್ತು ಗಾಳಿ ಬಿಸಿಲು ಕ್ರೂರ ಪ್ರಾಣಿಗಳು ದೈವಾನುಗ್ರಹ ಇಲ್ಲದೆ ಇದ್ದವರಿಗೆ ಸಾಧ್ಯವೇ ಇಲ್ಲ. ಅಂತಹ ಕಠಿಣವಾದ ಶಿಲೆ, ಅದರ ಮೇಲೆ ಇವರು ಅನಾಯಾಸವಾಗಿ ಹೋಗಿ ಕೂತ್ಬಿಟ್ರು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅನ್ನುವಂಥ 8 ಯೋಗಗಳಿವೆಯಲ್ಲ, ಯೋಗದ 8 ಅಂಗಗಳು, ಅವನ್ನೆಲ್ಲ ಇವರು ಆಚರಣೆಗೆ ತಂದರು. ಆಚರಣೆಗೆ ತಂದು ಆ ಮೂಲಕ ಕಠಿಣವಾದ ತಪಸ್ಸನ್ನು ಮಾಡಿದರು. ಯಮ ಅಂತಂದರೆ ಮನಸ್ಸಂಯಮವಾನ್, ಮನಸ್ಸಿನ ಮೇಲೆ ಹಿಡಿತ, ಅದಕ್ಕೆ ಯಮ ಅಂತ ಕರೀತಾರೆ. ಸುನಿಯಮ ಅಂತಂದರೆ, ನಿಯಮ ಅಂತಂದರೆ ನಾನಾ ಥರದ ವ್ರತಗಳು, ಆ ವ್ರತಗಳನ್ನೆಲ್ಲ ಮಾಡಿ ಅವರಲ್ಲಿ ಹೋಗಿ ಕೂತ್ಕೊಂಡ್ರು. ಯಮ ಅಂತಂದರೆ ಹೀಗೂ ಹೇಳ್ಬೋದು, ಅಹಿಂಸಾ ಸತ್ಯ ಮತ್ತು ಪರರ ಸ್ವತ್ತನ್ನು ಕದಿಯದೇ ಇರೋದು, ಬ್ರಹ್ಮಚರ್ಯ, ಇನ್ನೊಬ್ಬರ ಕಡೆಯಿಂದ ಏನೂ ತಗೊಳ್ಳದೇ ಇರೋದು, ಇವೆಲ್ಲ ಯಮ. ಇನ್ನು ಶುದ್ಧಿ, ಮಡಿ ಮೈಲಿಗೆ, ಸ್ವಚ್ಛತೆ, ತಪಸ್ಸು, ಏನು ಸಿಕ್ಕಿತೋ ಅದರಲ್ಲಿ ಸಂತೋಷದಿಂದಿರೋದು, ಸ್ವಾಧ್ಯಾಯ ಮತ್ತು ಭಗವಂತನ ಪೂಜೆ, ಇವೆಲ್ಲ ನಿಯಮಗಳು. ಇವು ಆರಂಭದ್ದು ಯಮ ನಿಯಮ ಅಂತೇಳಿ. ಮುಂದೆ ಅವರು ಆಸನವನ್ನು ಕೂಡ ಪರಿಗ್ರಹ ಮಾಡಿದರು. ಯಮ ನಿಯಮ ಆಸನ, ಒಂದು ಜಾಗದಲ್ಲಿ ಸ್ಥಿರವಾಗಿ ಕೂಡಲಿಕ್ಕೆ. ನಮಗೆ ಯಾವುದೋ ಕೋಡ್ಗಲ್ಲಿನ ಮೇಲೆ ಹೋಗಿ ಕೂತ್ಕೊಳ್ಳೋದು ಆ ಕಡೆ ಇರಲಿ, ಒಂದು ಸ್ಥಿರವಾದಂಥ ಹೆಚ್ಚು ಗಾಳಿ ಬಿಸಿಲು ಮಳೆ ಯಾವುದೂ ಬರದೇ ಇರುವಂಥ ಸುತ್ತಮುತ್ತಲು ಆವರಣ ಇದ್ದಂಥ ಒಂದು ಜಾಗದಲ್ಲಿ ಕೂತು ಏನಾದರೂ ಜಪ ತಪ ಮಾಡಿರಿ ಅಂದರೆ ಇಂಥ ಜಾಗದಲ್ಲೇ ನಮಗೆ ಆಗ್ತಿರೋದಿಲ್ಲ. ನಮ್ಮ ಮನಸ್ಸು ಅಷ್ಟು ಚಂಚಲ, ಮತ್ತು ನಮಗೆ ಆಸನ ಜಯ ಇಲ್ಲ. ಒಂದೇ ಆಸನದಲ್ಲಿ ಭಾಳ ಹೊತ್ತು ನಮಗೆ ಕೂಡಲಿಕ್ಕೆ ಆಗೋದಿಲ್ಲ. ಆಸನ ಬದಲಾಯಿಸಬೇಕಾಗ್ತದೆ ನಾವು ಮೇಲಿನ ಮೇಲೆ. ಆದರೆ ಇವರು ಆ ಶಿಲೆಯ ಮೇಲೆ ಬೇಕಾದಷ್ಟು ಹೊತ್ತು ಕೂತ್ಕೊಳ್ಳುವಂಥ ಒಂದು ಸಾಧನೆಯನ್ನು ಮಾಡಿದರು. ಇಲ್ಲಿಗೆ ಯಮ ನಿಯಮ ಆಸನ ಇಷ್ಟ ಆದರು. ಮುಂದೆ ಪ್ರಾಣಾಯಾಮ ಮಾಡಿದರು ಅಂತ ಹೇಳ್ತಾರೆ 109ನೇ ಶ್ಲೋಕದಲ್ಲಿ. ಇವರು ವಾಯುವಿನ ಅವತಾರವಾದ ಮಧ್ವರ ಪೂರ್ವಾಶ್ರಮದ ಸಹೋದರ. ಆದ್ದರಿಂದ ವಾಯುವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು,
ಅದೇನು ಅಸಾಧ್ಯ ಅಲ್ಲ ಇವರಿಗೆ. ವಾಯೋಶ್ಚ ಪ್ರಕೃತೇಶ್ಚೈವ ಜಯೋ ಭಕ್ತಿಯೇವ ನಾಣ್ಯಥ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ವಾಯುವನ್ನು ಮತ್ತು ಪ್ರಕೃತಿಯನ್ನು ಜಯ ಮಾಡೋದು ಅಂದ್ರೆ ಹೇಗೆ? ಭಕ್ತಿಯಿಂದನೇ. ಬೇಕಾದಷ್ಟು ಪ್ರಾಣಾಯಾಮವನ್ನು ಏನಾದರೂ ಮಾಡಿಬಿಡ್ಬೋದು, ಆದರೆ ಮನಸ್ಸನ್ನು ನಿಗ್ರಹ ಮಾಡಬೇಕಲ್ಲ. ಪ್ರಕೃತಿ ಅಂತಂದರೆ ವಾಯೋಶ್ಚ ಪ್ರಕೃತೇಶ್ಚೈವ, ಪ್ರಕೃತಿ ಅಂತಂದರೆ ನಿಸರ್ಗ, ಲಕ್ಷ್ಮೀದೇವಿ, ಅದಲ್ಲ, ಮಾತ್ರ ಅಲ್ಲ. ನಮ್ಮ ಮನಸ್ಸಿನ ವ್ಯಾಪಾರಗಳು, ದೇಹದ ಹಸಿವು, ನೀರಡಿಕೆ, ಇದನ್ನೆಲ್ಲ ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ಭಕ್ತಿಯೇವ ನಾಣ್ಯಥ, ಭಕ್ತಿ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಅದು ಸಾಧ್ಯವಿಲ್ಲ. ರೇಚಕ, ಪೂರಕ, ಕುಂಭಕ ಇದನ್ನೆಲ್ಲ ಅವ್ರು ಮಾಡಿದರು. ರೇಚಕಾದಿಬಿಹಿ ಅಂತ ಹೇಳ್ತಾರೆ. ಮೊದಲು ರೇಚಕ ಬಲ ಹೊರಳೆಯಿಂದ, ಆಮೇಲೆ ಎಡ ಹೊರಳೆಯಿಂದ ಪೂರಕ, ಮುಂದೆ ಕುಂಭಕ ಮಾಡಿ ಆ ಕುಂಭಕದಲ್ಲಿ ನಾನಾ ಥರದ ಧ್ಯಾನಗಳನ್ನು, ಮಂತ್ರಗಳನ್ನೆಲ್ಲ ಮಾಡ್ತಾ ಹೋದರು. ಎಷ್ಟು ಹೊತ್ತು ರೇಚಕ ಮಾಡ್ತೀವೋ ಆದರೆ 2 ಪಟ್ಟು ಕುಂಭಕ ಮಾಡಬೇಕು, ಆದರೆ 2 ಪಟ್ಟು ಪೂರಕ ಮಾಡಬೇಕು. ಅಂದರೆ 1 ಪಟ್ಟು ರೇಚಕ ಆದರೆ 2 ಪಟ್ಟು ಪೂರಕ, 4 ಪಟ್ಟು ಕುಂಭಕ. 1, 2, 4 ಈ ಪ್ರಮಾಣದಲ್ಲಿ ಅದನ್ನು ಮಾಡಬೇಕು, ತಂತ್ರಸಾರದಲ್ಲಿ ಹೇಳಿದಂತೆ. ಹೀಗೆ ಪ್ರಾಣಾಯಾಮ ಮಾಡಿದರು. ಮುಂದೆ ಪ್ರತ್ಯಾಹಾರ ಅಂತಂದರೆ ಎಲ್ಲ ವಿಷಯದ ಕಡೆಗೆ ಮನಸ್ಸು ಮೊದಲಾದ ಇಂದ್ರಿಯಗಳು ಹೋಗದೇ ಇರೋದು, ಅವುಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ವಿಷಯೇಭ್ಯೋ ಋಷಿಕಾಶ್ವಾನ್ ಮನೋಯಂತ್ರ ಸಮಾಹರತ್, ಇಂದ್ರಿಯಗಳೆಂಬ ಕುದುರೆಗಳನ್ನು ಆ ವಿಷಯಗಳ ಕಡೆಗೆ ಹೋಗದೇ ಇರುವಂತೆ ಮನಸ್ಸೆಂಬ ಸಾರಥಿಯ ಮೂಲಕ ಅವರು ನಿಗ್ರಹಿಸಿದರು. ಮತ್ತೇನು ಮಾಡಿದರು? ಪ್ರಾಣಾಯಾಮ, ಪ್ರತ್ಯಾಹಾರ ಎಷ್ಟಾಯಿತು, ಧ್ಯಾನ, ಧಾರಣ, ಸಮಾಧಿ ಮುಂದಾಗಬೇಕಾದದ್ದು. ಧಾರಣ, ಧ್ಯಾನ, ಸಮಾಧಿ ಅಂತ ಇಷ್ಟೆಲ್ಲ ಮಾಡಬೇಕು. ಸ್ಮರನ್ ಮುರಾರೇರ್ ಆಕಾರಂ, ಭಗವಂತನ ಆಕಾರವನ್ನು ಅವರು ಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಖಂಡಾಸ್ಮೃತಿ ಅಂತ ಕರೀತಾರೆ. ಭಗವಂತನ ನೆನಪನ್ನು ಮಾಡ್ಕೋತಾ ಇರ್ತೀವಿ, ಮಧ್ಯದಲ್ಲಿ ಕೆಲವು ಸರಿ ಮನಸ್ಸು ವಿಚ್ಛಿನ್ನ ಆಗ್ತಿರ್ತದೆ. ಇದಕ್ಕೆಲ್ಲ ಸ್ಮರಣೆ, ಇದೆಲ್ಲ ನಾವು ಮಾಡೋದು. 1-2 ನಿಮಿಷ ಏನೋ ಮಾಡ್ತೀವಿ, 1 ನಿಮಿಷ 2 ನಿಮಿಷ, ಯಾರ್ಯಾರಿಗೆ ಎಷ್ಟಿಟ್ಟು ಸಾಧ್ಯವೋ ಅಷ್ಟೊಂದು ಮಾಡ್ತೀವಿ. ಧಾರಣ, ಇದಕ್ಕೆ ಧಾರಣ ಅಂತ ಕರೀತಾರೆ. ಖಂಡಾಸ್ಮೃತಿ, ಖಂಡ ಅಂದರೆ ಖಂಡ ತುಂಡವಾದ್ದು, ನಡುವೆ ವಿಚ್ಛಿನ್ನವಾದ್ದು, ಇಂಥ ಸ್ಮರಣೆಗೆ ಧಾರಣ ಅಂತ ಕರೀತಾರೆ. ಮುಂದೆ ಸ್ಮರಣ್ ಮುರಾರೇರ್ ಆಕಾರಂ ದಧ್ಯೌ ಅಧ್ಯಾತ್ಮ ಕೋವಿದ, ಅದಾದ ಬಳಿಕ ಧ್ಯಾನವನ್ನು ಈ ಸ್ಮರಣವನ್ನು ಬಹಳ ಹೊತ್ತು ಮಾಡಲಿಕ್ಕೆ ಸಾಧ್ಯ ಆದಮೇಲೆ ಮುಂದೆ ಧ್ಯಾನ ಮಾಡಿದರು. ಈ ಧ್ಯಾನ ಮಾಡ್ತಾ ಹೋಗೋದು ಅಂತಂದರೆ ಅದೇ ಧಾರಣ, ಧ್ಯಾನ, ಸಮಾಧಿ ಅಂತ. 7ನೇದು ಅಖಂಡವಾಗಿ ಬಹಳ ಹೊತ್ತು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದನ್ನೇ ಧ್ಯಾನ ಅಂತ ಕರೀತಾರೆ. ಸ್ವಲ್ಪ ಹೊತ್ತು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದು ಧಾರಣ, ಬಹಳ ಹೊತ್ತು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದೇ ಧ್ಯಾನ. ಇದು ನಾವು ಮಾಡ್ಲಿಕ್ಕೆ ಕಲಿಬೇಕಾದ್ದು. ಮುಂದೆ ಸಮಾಧಿ ರೀತಿ ಅಪ್ರಯತ್ನೇನ ಧ್ಯಾನ ರೂಪ, ಕೊನೆಯದ್ದು ಸಮಾಧಿ. ಈಗ ನಮಗೆಲ್ಲ ಬಹಳ ಕಷ್ಟಪಟ್ಟು ಸ್ವಲ್ಪ ಸ್ಮರಣೆ, ಆಮೇಲೆ ನಮಗೀಗ ಧ್ಯಾನ ಅಂತೂ ಹೆಚ್ಚು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಖಂಡವಾಗಿ ನಿಮಿಷಗಟ್ಟಲೆ, ತಾಸುಗಟ್ಟಲೆ, ನಮಗೆ ನಿಮಿಷಗಟ್ಟಲೆನೇ ಸಾಧ್ಯ ಆಗೋದಿಲ್ಲ ನಮ್ಮಂಥವ್ರಿಗೆಲ್ಲ. ತಾಸುಗಟ್ಟಲೆ ಸಾಧ್ಯ ಆಗೋದು ದೂರದಲ್ಲೇ ಇರಲಿ. ಹೀಗೆ ನಮಗೆಲ್ಲ ಸಾಧ್ಯ ಆಗೋದು ಈಗ ಸ್ವಲ್ಪ ಮಟ್ಟಿಗೆ ಧ್ಯಾನ ಸಾಧ್ಯ ಆಗೋದೇ ಇಲ್ಲ, ಸಮಾಧಿ ನಮಗೆ ಆಗೋದೇ ಇಲ್ಲ. ಆದರೆ ಒಂದು ಹಂತದಲ್ಲಿ ಬಹಳ ಧಾರಣ, ಧ್ಯಾನ ಇದರಲ್ಲಿ ಮನುಷ್ಯ ಪಳಗಿದ ಮೇಲೆ ಅವನಿಗೆ ಸಮಾಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಧಿ ಅಂದರೆ ಹೇಗೆ ಅಂದರೆ ಅಪ್ರಯತ್ನೇನ, ಬಹಳ ಕಷ್ಟಪಟ್ಟು ಅದನ್ನು ಸಮಾಧಿ ಅವಸ್ಥೆಗೆ ಹೋಗೋದಲ್ಲ, ಅಪ್ರಯತ್ನದಿಂದ. ಹೋಗಿ ಈಗ ಇವತ್ತು ಕೂಡಬೇಕು ಅಂತ ಅನಿಸಿದ ಕೂಡಲೇ ಭಗವಂತ ನಾಮಸ್ಮರಣೆ ಬಂದ ಕೂಡಲೇ ಸಮಾಧಿಸ್ಥನಾಗಿಬಿಟ್ಟೆ. ಸಮಾಧಿಸ್ಥನಾಗಿಬಿಟ್ರೆ ಹೊರಗಿನ ಲೋಕದ ಪರಿವೆ ಅವ್ರಿಗೆ ಇರೋದಿಲ್ಲ, ಅವ್ರನ್ನ ಯಾರೂ ತಟ್ಟಿ ಎಬ್ಬಿಸ್ಲಿಕ್ಕೂ ಬರೋದಿಲ್ಲ. ಅಂಥ ಅಪ್ರಯತ್ನವಾಗಿ ಧ್ಯಾನ ಮಾಡ್ತಾ ಹೋಗುವಂಥ ಸಮಾಧಿ. ಹೀಗೆ 8 ಅಂಗಗಳನ್ನು ಅವರು ಏರಿ ದೊಡ್ಡ ಸಾಧನೆ ಮಾಡಿದರು. ಭಗವಂತನ ಅತ್ಯಂತ ಸುಂದರವಾದಂಥ ರೂಪವನ್ನು ಅವರು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರು. ಸ್ವಾನಂದಾದಿ ಗುಣಾರ್ಣವೇ, ಆ ಭಗವಂತನ ಆ ಗುಣಗಳನ್ನು ಸಮುದ್ರ, ಅಂಥ ಸಮುದ್ರ ಸ್ವರೂಪವಾದ ಭಗವಂತನ ರೂಪದಲ್ಲಿ ಅವರು ಮಗ್ನರಾಗಿದ್ದರು. ಅದು ಎಂಥದ್ದು? ಸ್ವಾಶ್ಚರ್ಯ ರತ್ನೆ, ಅತ್ಯಂತ ಅದ್ಭುತವಾದ ಭಗವಂತನ ರೂಪ, ಅದರಲ್ಲಿ ಅವರು ಮುಳುಗಿದ್ರು. ನಾನೇ ಕಿಂಚಿತ್ ವಿವೇದ ಸಹ, ಹೊರಗಿನ ಯಾವುದೇ ವಸ್ತುವಿನ ಪರಿವೇ ಅವ್ರಿಗಿರಲಿಲ್ಲ.
ಅಷ್ಟು ಅವರಿಗೊಂದು ಏಕಾಗ್ರತೆ ಬಂದ್ಬಿಟ್ಟಿತ್ತು. ಅವರು ಆ ಯೋಗವನ್ನೇನು ತಲುಪಿದ್ರಲ್ಲ, ಆ ಯೋಗ ಅನ್ನೋದು ಮಣಿ ಇದ್ದಂತೆ. ಆ ಮಣಿಗೆ ಏನು ಬೆಲೆ? ವಿಷ್ಣು ತೀರ್ಥರು ಮಾಡಿದ ಯೋಗವೆಂಬ ಮಣಿಗೆ ಬೆಲೆ ಏನು ಅಂತಂದರೆ, ಎಲ್ಲ ಮಣಿಗೆ ಉಳಿದಕ್ಕೆ ಬೆಲೆ ಕಟ್ಟಬಹುದು, 1000, 10,000, ಲಕ್ಷ, ಕೋಟಿ ಹೀಗೆಲ್ಲ. ಈ ಮಣಿಗೆ ಸಾಮ್ರಾಜ್ಯವೇ ಬೆಲೆ. ಯಾವ ಸಾಮ್ರಾಜ್ಯ ಅಂದರೆ ಕೈವಲ್ಯ ಸಾಮ್ರಾಜ್ಯ, ಮೋಕ್ಷ ಸಾಮ್ರಾಜ್ಯವನ್ನು ಬಿಟ್ಟರೆ ಬೇರೆ ಯಾವ ಮಣಿ ಬೆಲೆಯನ್ನು ಈ ಯೋಗವೆಂಬ ಮಣಿಗೆ ಬೆಲೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂತ ಅದ್ಭುತವಾದ ಯೋಗ ಮಾಡಿದರು. ಕಾಮತ್ರಾಸ ವಿಹೀನಸ್ಯ. ಮಣಿ ಅಂದಮೇಲೆ ಕೆಲವು ಮಣಿಗಳಿಗೆ ಏನೇನೋ ದೋಷಗಳಿರ್ತವೆ. ಅದನ್ನ ಯಾರು ಹಾಕೊಂಡ್ಬಿಟ್ರೆ ಕೆಲವರಿಗೆ ಅದು ಹೊಂದುತ್ತಿರೋದಿಲ್ಲ, ಕೆಲವು ರಾಶಿಯವರಿಗೆ. ಮತ್ತು ಕೆಲವು ಮಣಿಗಳು ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ. 108 ಕುಂದು ಕೊರತೆಗಳು. ಇವರ ಯೋಗವೆಂಬ ಮಣಿಗೆ ಯಾವುದೇ ಅಂಥೊಂದು ಕೊರತೆ ಇದ್ದಿದ್ದಿಲ್ಲ. ಯಾವ ಕೊರತೆ ಅಂದರೆ ಕಾಮ, ಕ್ರೋಧ ಮೊದಲಾದ ಯಾವ ದುರ್ಗುಣಗಳನ್ನೆಲ್ಲ ಇವ್ರು ಗೆದ್ದು ಬಿಟ್ಟಿದ್ರು. ಸುಜ್ಞಾನ ಚಕ್ಷುಷಃ. ಆ ಮಣಿಗೆ ಒಂದು ಕಣ್ಣು ಅಂತಿರ್ತದಂತೆ. ಕಣ್ಣು ಅಂತಂದರೆ ಆ ಮಣಿಯಿಂದ ಹೊರಗೆ ಬರುವಂಥ ಒಂದು ಪ್ರಕಾಶ, ಅದಕ್ಕೆ ಕಣ್ಣು ಅಂತ ಕರೀತಾರೆ. ಬಹಳ ಉತ್ತಮ ಜಾತಿಯ ಮಣಿಯಾಗಿದ್ದರೆ ಅದರಿಂದ ಒಂದು ಬೆಳಕು ಹೊರಗೆ ಬರ್ತಿರ್ತದೆ, ಅದಕ್ಕೆ ಕಣ್ಣು ಅಂತ ಕರೀತಾರೆ. ಇವರ ಈ ಯೋಗವೆಂಬ ಮಣಿಗೆ ಕಣ್ಣು ಯಾವುದು ಅಂತಂದರೆ ಸುಜ್ಞಾನ. ಏನು ಅದ್ಭುತವಾದ ತತ್ವಜ್ಞಾನ ಸಂಪಾದನೆ ಮಾಡಿದ್ರು ಇವರು, ಅದೇ ಕಣ್ಣು. ಈ ಮಣಿಗೆ ಹೀಗೆ ಮೋಕ್ಷವೇ ಬೆಲೆ ಹೊರತು ಬೇರೆ ಯಾವುದನ್ನು ಬೆಲೆಯನ್ನಾಗಿ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಇದಕ್ಕೆ. ಅದನ್ನು ಮಾಡಿದರು. ಇಷ್ಟೆಲ್ಲ ಅವ್ರಿಗೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ಮಧ್ವಾನುಜೇ ಮಧ್ವನಾಥಃ ಎಂ ಪ್ರಸಾದಂ ವಿಧಾತ್ತದ. ಮಧ್ವಾಚಾರ್ಯರು ಏನು ಅನುಗ್ರಹ ಮಾಡಿದರು, ಆ ಅನುಗ್ರಹದಿಂದ ಇದೆಲ್ಲ ಸಾಧ್ಯ ಆಯಿತು. ಅದೆಲ್ಲ ನಮ್ಮಂಥವ್ರ ಮನಸ್ಸಿಗೆ ನಿಲುಕುವಂಥದ್ದೂ ಅಲ್ಲ, ಮತ್ತು ರಹಸ್ಯ ಕೂಡ. ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ. ಭಾಳ ನಾನು ಹೇಳೋದಿಲ್ಲ ಇಲ್ಲಿ, ಯಾಕೆಂದರೆ ನನ್ನ ಮನಸ್ಸಿಗೆ ಗೊತ್ತಿಲ್ಲ ನಾನೇ ಹೇಳಬೇಕು ಅಂತಂದರೆ. ಮತ್ತು ಗೊತ್ತಿದ್ದು ಎಲ್ಲವನ್ನೂ ನಿಮ್ಗೆ ಹೇಳಲಿಲ್ಲ. ಅದು ಅವರಿಬ್ಬರಿಗೆ ಮಾತ್ರ ಗೊತ್ತಿರಲಿ, ನನಗೂ ಸ್ವಲ್ಪ ಗೊತ್ತಿರಲಿ. ಆದರೆ ಒಂದು ವಿಷಯ, ಈ ವಿಷ್ಣು ತೀರ್ಥರು ಏನು ದೊಡ್ಡ ಸಾಧನೆ ಮಾಡಿದ್ರಲ್ಲ, ಇದನ್ನು ದೇವತೆಗಳು ಕೂಡ ಮೆಚ್ಚಿ ಅವರನ್ನು ಹರಸಿದರು. ಎಂಥ ದೊಡ್ಡ ಸಾಧನೆ ಮಾಡಿದರು ಇವರು. ಯಾಕೆಂತಂದರೆ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರ ಸೇವೆ ಮಾಡೋ ಮೂಲಕ ಧನ್ಯೋಸೌ ಸಿದ್ಧಿ ಮಾಪೇಮಾಂ, ಧನ್ಯರಾದ ವಿಷ್ಣು ತೀರ್ಥರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರಲ್ಲ ಅಂತ ಸೋಮರೈರಿ ತಮ ಅಲಾಲ್ಯತ. ದೇವತೆಗಳು ಕೂಡ ಅದನ್ನು ಪ್ರಶಂಸೆ ಮಾಡಿದರು. ಈ ವಿಷ್ಣು ತೀರ್ಥರಿಗೆ 2 ಶಿಷ್ಯಂದ್ರಿದ್ದರು ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ತನಕ ವಿಷ್ಣು ತೀರ್ಥರು ಏನು ಸಾಧನೆ ಮಾಡಿದರು ಅಂತ ಅನ್ನೋದನ್ನು ಹೇಳಿದರು. ಇನ್ನು ಆ ವಿಷ್ಣು ತೀರ್ಥರಿಗಿದ್ದಂಥ 2 ಶಿಷ್ಯಂದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ಅನಿರುದ್ಧ ತೀರ್ಥರು ಅಂತ ಒಬ್ಬರು ಶಿಷ್ಯರು, ವೇದವ್ಯಾಸ ತೀರ್ಥ ಅಥವಾ ಬಾದರಾಯಣ ತೀರ್ಥ ಅಂತ ಮತ್ತೊಬ್ಬ ಶಿಷ್ಯರು. ಹೀಗೆ 2 ಶಿಷ್ಯರು ಆ ವಿಷ್ಣು ತೀರ್ಥರಿಗಿದ್ದರು. ಅದರಲ್ಲಿ ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯ ಮಠದ ಪ್ರವರ್ತಕರು, ಮತ್ತು ವೇದವ್ಯಾಸ ತೀರ್ಥರು ಸೋದೆ ಮಠದ ಪ್ರವರ್ತಕರು. ಹೀಗೆ ವಿಷ್ಣು ತೀರ್ಥರು ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠ ಎರಡೂ ಮಠಕ್ಕೂ ಪ್ರವರ್ತಕರು. ಇಲ್ಲಿಗೆ ಆಚಾರ್ಯರ ಮೊದಲನೇ ಶಿಷ್ಯರ ಕಥೆ ಇದು. ಅವರು 2 ಮಠಗಳಿಗೆ ಪ್ರವರ್ತಕರಾಗಿದ್ದು. ಇದ್ರ ಮುಂದೆ ಪದ್ಮನಾಭ ತೀರ್ಥರು, ಋಷಿಕೇಶ ತೀರ್ಥರು ಅವ್ರ ಬಗ್ಗೆ ಎಲ್ಲ ಇನ್ನು ಮುಂದೆ ವರ್ಣನೆ ಬರ್ತದೆ. ಅದರಲ್ಲಿ ಈಗ ಈ ಅನಿರುದ್ಧ ತೀರ್ಥರ ಬಗ್ಗೆ ಹೇಳ್ತಾರೆ. ತೀವ್ರವ್ರತಃ ಅತೀಂದ್ರಿಯವಿತ್ತು. ವಿಷ್ಣು ತೀರ್ಥ ಅವರು ಆಚಾರ್ಯರ ಪ್ರಶಿಷ್ಯರು. ಈ ಆಚಾರ್ಯರ ಪ್ರಶಿಷ್ಯರು ಅಂದರೆ ಶಿಷ್ಯರು. ಅಕ್ಷೋಭಿ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಮೊದಲಾದವರು ಇದ್ರಲ್ಲ, ಅವ್ರದ್ದು ಯಾರ್ದು ಹೆಸರು ಇಲ್ಲಿ ಬಂದಿಲ್ಲ ಈ ಮಧ್ವ ವಿಜಯದಲ್ಲಿ. ಆಚಾರ್ಯರ 9 ಜನ ಶಿಷ್ಯರ ಹೆಸರು ಮಾತ್ರ. ಮತ್ತು ಸತ್ಯ ತೀರ್ಥರು ಅಂತ ಒಬ್ಬರು, 8 ಜನ ಅಷ್ಟಮಠದ ಶಿಷ್ಯರು. ಅದರಲ್ಲಿ ಅವರೆಲ್ಲ ಕೃಷ್ಣನ ಪೂಜೆ ಮಾಡ್ತಾ ಬಂದವರು. ಒಬ್ಬರು ಸತ್ಯ ತೀರ್ಥರು ಮತ್ತು ನರಹರಿ ತೀರ್ಥರು ಅಷ್ಟಮಠದಲ್ಲೂ ಸೇರಿದವರು. ಹಾಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಅಂತ ಈ ಘಟ್ಟದ ಮೇಲಿನ ಮಠಗಳಿಗೂ ಪ್ರವರ್ತಕರು ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅದನ್ನು ಮುಂದೆ ಹೇಳ್ತಾರೆ. ಈ ಅನಿರುದ್ಧ ತೀರ್ಥರು ಆಚಾರ್ಯ ಶಿಷ್ಯರು, ಅನಿರುದ್ಧ ತೀರ್ಥ ಮತ್ತು ವೇದವ್ಯಾಸ ತೀರ್ಥ ಈ 2 ಪ್ರಶಿಷ್ಯರ ಹೆಸರು ಇಲ್ಲಿ ಬರೋದು ಮಧ್ವ ವಿಜಯದಲ್ಲಿ. ತೀವ್ರವ್ರತಃ ಬಹಳ ಕಠಿಣವಾದ ವ್ರತಗಳನ್ನು ಮಾಡಿದವರು, ಅತೀಂದ್ರಿಯ ಜ್ಞಾನ ಇದ್ದವರು, ವಿದ್ಯಾಬ್ಧಿಹಿ ದೊಡ್ಡ ವಿದ್ಯೆಯ ಸಾಗರ. ಆ ಕಾಲದಲ್ಲಿ ಪ್ರಚಲಿತ ಇದ್ದಂತಹ ಎಲ್ಲ ತರ್ಕ ಗ್ರಂಥಗಳನ್ನು ಓದ್ದವರು. ಅಂದರೆ ನ್ಯಾಯವೈಶೇಷಿಕ ಆಚಾರ್ಯ ಗ್ರಂಥಗಳನ್ನು ಓದಿದ್ದಲ್ಲದೆ ನ್ಯಾಯವೈಶೇಷಿಕ ಗ್ರಂಥಗಳನ್ನು ಓದಿದವರು. ಅನಿರುದ್ಧ ಪದಾಧಾರ, ಅನಿರುದ್ಧ ಅಂತ ಹೆಸರಿಟ್ಕೊಂಡಂಥ ಒಬ್ಬ ಶಿಷ್ಯರು. ಅವರು
ಈ ವಿಷ್ಣು ತೀರ್ಥರ ಹತ್ರ ಬಂದರು. ಇವರಲ್ಲಿ ಹರಿಶ್ಚಂದ್ರ ಪರ್ವತದಲ್ಲಿ ಕೂತಿದ್ರಲ್ಲ, ಬಂದು ಅವರನ್ನು ಪ್ರಾರ್ಥನೆ ಮಾಡಿದರು. ತಾವು ದಯವಿಟ್ಟು ಉಡುಪಿಗೆ ಬರಬೇಕು, ಜನ ಕಾಯ್ತಿದ್ದಾರೆ ಅಂತ ಕರೆದರು. ಇಷ್ಟೆಲ್ಲ ಆದಮೇಲೆ ವಿಷ್ಣು ತೀರ್ಥರು ಆಯಿತು ಶಿಷ್ಯ ಕರೀತಿದ್ದಾನೆ ಅಂತ ತಪಸ್ಸನ್ನು ಅಲ್ಲಿಗೆ ಕೈ ಬಿಟ್ಟು ಈ ಕಡೆ ಅವ್ರು ಬಂದರು. ಅವ್ರು ಬಂದದ್ದು ನೋಡಿ ಆಚಾರ್ಯರೇ ಬಂದಂದಾಯಿತು ಎಷ್ಟೋ ಜನರಿಗೆ. ಪ್ರಾಯ ಆಚಾರ್ಯರು ಆ ಸಮಯದಲ್ಲಿ ಬೇರೆ ಕಡೆ ಎಲ್ಲರೂ ಹೋಗಿದ್ದಿರಬೇಕು. ಇವರು ಬಂದದ್ದು ನೋಡಿ ಆಚಾರ್ಯರೇ ಬಂದರೇನೋ ಅಂತ ಜನರಿಗೊಂದು ಆಶ್ಚರ್ಯ ಅನಿಸಿತು. ಇದು ಆ ಅನಿರುದ್ಧ ತೀರ್ಥರ ಒಂದು ಕಥೆ. ಈ ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯ ಮಠದ ಮೊದಲನೇ ಪುರುಷರು ಅಂತ ನಾನು ಹೇಳಿದೆ. ವಿಷ್ಣು ತೀರ್ಥರು ಮೊದಲನೆಯವರು, ಅದಾದ ಬಳಿಕ ಅನಿರುದ್ಧ ತೀರ್ಥರು. ಆ ಅನಿರುದ್ಧ ತೀರ್ಥರು ಮೊದಲಾದ 22 ಜನ ಸನ್ಯಾಸಿಗಳ ವೃಂದಾವನ ಈ ಇವತ್ತೇನು ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಅಗ್ರಹಾರ ಅಂತ ಒಂದು ಜಾಗ ಇದೆ. ಅಲ್ಲಿ ಕುಮಾರಧಾರೆ ನದಿ ಸ್ವಚ್ಛವಾಗಿ ಹರಿತದೆ. ಆನ್ನಿಕ ಮಾಡಲಿಕ್ಕೆ, ಜಪ ತಪ ಮಾಡಲಿಕ್ಕೆ ಬಹಳ ಶುದ್ಧವಾದಂಥ ಜಾಗ ಅದು. ಆ ಜಾಗದಲ್ಲಿ ಈ ಸ್ವಾಮಿಗಳ ವೃಂದಾವನ ಇದೆ. ಉಳಿದವ್ರದೆಲ್ಲ ಕೆಲವ್ರದ್ದು ವೃಂದಾವನ ಇವೆಲ್ಲ ಎಲ್ಲಿವೆ ಅಂತ ಗೊತ್ತಾಗೋದಿಲ್ಲ. ವಿಷ್ಣು ತೀರ್ಥರ ವೃಂದಾವನ ಇಲ್ಲ. ವಿಷ್ಣು ತೀರ್ಥರು ಆ ಕುಮಾರ ಪರ್ವತದಲ್ಲಿ, ಸುಬ್ರಹ್ಮಣ್ಯದ ಹತ್ತಿರ ಇರುವಂಥ ಕುಮಾರ ಪರ್ವತದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಅವರು ಮಧ್ವಶಾಸ್ತ್ರ ಒಮ್ಮೆ ಅವನತಿಗೆ ಬಂದಾಗ ಅಲ್ಲಿಗೆ ಬಂದು ಮತ್ತೆ ಅದನ್ನು ಬೆಳಕಿಗೆ ತರ್ತಾರೆ ಅಂತ ಹೀಗೆ ಕಥಾ ಇದೆ. ಅದು ಪುತ್ತೂರಿನಿಂದ 33 ಕಿಲೋಮೀಟರ್ ದೂರದಲ್ಲಿದೆ ಸುಬ್ರಹ್ಮಣ್ಯ. ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ದರ್ಪಣ ತೀರ್ಥ ಅನ್ನುವಂಥ ತೊರೆ ಇದೆ. ಸುಮಾರು ಸುಬ್ರಹ್ಮಣ್ಯ ಊರಿನಿಂದ 19 ಕಿಲೋಮೀಟರ್ ದೂರ ಇರುವಂಥ ಕುಮಾರ ಪರ್ವತ ಅನ್ನೋ ಪರ್ವತದಲ್ಲಿ ಇವರು ತಪಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿ ಕುಮಾರಧಾರೆ ನದಿ ಹರಿದು ಬಂದಿದೆ. ಇವತ್ತಿಗೂ ತಪಸ್ಸು ಮಾಡ್ತಿದ್ದಾರೆ. ಸತ್ಸಿದ್ಧಾಂತ ಮುಂದೊಂದು ಕಾಲಕ್ಕೆ ತೊಂದರೆಗೊಳಗಾದಾಗ ಅವರು ಬರ್ತಾರೆ. ಮತ್ತು ಬಂದಾಗ ಈ ಆಚಾರ್ಯರ ಗ್ರಂಥಗಳೆಲ್ಲ ಕಣ್ಮರೆ ಆದಾಗ ಅವರು ಮತ್ತೆ ಬೆಳಕಿಗೆ ತರ್ತಾರೆ. ಸೇತುತಿಲ ಅನ್ನುವ ಒಂದು ಜಾಗದಲ್ಲಿ ತಾಮ್ರದ ತಗಡಿನಲ್ಲಿ ಆಚಾರ್ಯರು ತಮ್ಮ ಶಾಸ್ತ್ರಗಳನ್ನು ಬರೆಸಿ ಭೂಗತ ಮಾಡಿಸಿದ್ದಾರೆ. ಅವುಗಳನ್ನು ಅವರು ಹೊರಗೆ ತೆಗೆದು ಪ್ರಚಾರ ಮಾಡ್ತಾರೆ ಅನ್ನುವ ಸಂಗತಿ ಋಷಿಕೇಶ ತೀರ್ಥರ ಸಂಪ್ರದಾಯ ಪದ್ಧತಿಯಲ್ಲಿ ಇದೆ. ತಿರೋಹಿತೆ ಸನ್ಮತೇಸ್ಮಿನ್ ವಿಷ್ಣು ತೀರ್ಥೋ ಗುಹಾಚರಾತ್ ಆಗತ್ಯೋಧೃತ್ಯ ತತ್ಯ ಗ್ರಂಥಾನ್ ಸ ಪ್ರಥಯಿಷ್ಯತಿ. ಸಂಪ್ರದಾಯ ಪದ್ಧತಿ. ವಾದಿರಾಜ ಸ್ವಾಮಿಗಳ ಸರಸ ಭಾರತಿ ವಿಲಾಸದಲ್ಲಿ ಸ್ವಾನುಜಂ ವಿಷ್ಣುತೀರ್ಥಂ ಚ ತಪಸಾಧೂತ ಕಲ್ಮಷಂ ಪ್ರೇಷಯಿಷ್ಯತಿ ಸತ್ತತ್ವ ಕಥನಾಯ ಕಲೌಕಿಲ. ಇನ್ನು ಆಚಾರ್ಯ ತಾವು ಬರೋದಿಲ್ಲ, ವಿಷ್ಣು ತೀರ್ಥರಿಗೆ ಮುಂದಿನ ಜವಾಬ್ದಾರಿ ಕೊಡ್ತಾರೆ. ವಿಷ್ಣು ತೀರ್ಥರು ತಾವು ಸನ್ಯಾಸಿಗಳಾಗಿದ್ದಾಗ ಹೆಚ್ಚೇನು ಗ್ರಂಥಗಳನ್ನು ಬರೆದಿಲ್ಲ. ಸನ್ಯಾಸ ಪದ್ಧತಿ ಅಂತ ಒಂದು ಬರೆದಿದ್ದಾರೆ ಅಷ್ಟು ಬಿಟ್ಟು ಬೇರೆ ಯಾವುದನ್ನು ಅದು ಬರೆದಿಲ್ಲ. ಆದರೆ ಇನ್ನು ಮುಂದೆ ಅವ್ರು ಮಾಡಬೇಕಾದ ಕೆಲಸ ಭಾಳ ಇದೆ. ಅದು ನಮಗೊಂದು ಆಶಾಕಿರಣ. ಇದು ಆ ವಿಷ್ಣು ತೀರ್ಥರು ಅಲ್ಲಿ ಮಾಡಿದ್ದು. ವಿಷ್ಣು ತೀರ್ಥರ ವೃಂದಾವನ ಅಂತೂ ಇಲ್ಲವೇ ಇಲ್ಲ, ಯಾಕಂದ್ರೆ ಅವರು ಇನ್ನೂ ಇದ್ದೇ ಇದ್ದಾರೆ. ಆಚಾರ್ಯರ ವೃಂದಾವನವೂ ಇಲ್ಲ. ಇನ್ನು ಈ ಅನಿರುದ್ಧ ತೀರ್ಥರು ಅನ್ನೋರು ವೃಂದಾವನ ಆ ಅಗ್ರಹಾರ ಅಂತ ಏನು ಹೇಳಿದ್ನಲ್ಲ ಅಲ್ಲಿದೆ. ಅದು ಅತ್ಯಂತ ಪ್ರಾಚೀನ ವೃಂದಾವನ, ಘಟ್ಟದ ಕೆಳಗೆ. ಅದಾದಮೇಲೆ ಅವರ ಸಮಕಾಲೀನರಾದಂಥ ಪದ್ಮನಾಭ ತೀರ್ಥರ ವೃಂದಾವನ ಈ ನವ ವೃಂದಾವನದಲ್ಲಿ ಆನೆಗೊಂದಿ. ಅತ್ಯಂತ ಪ್ರಾಚೀನ ವೃಂದಾವನಗಳವೆಲ್ಲ. ಈ ಅಗ್ರಹಾರ ಅಂತ ಏನಿದೆಯಲ್ಲ ಅಲ್ಲಿ ಈ ಅನಿರುದ್ಧ ತೀರ್ಥರಿದ್ದಾರೆ. ಅತೀಂದ್ರಿಯ ಶಕ್ತಿ ಇದ್ದವರವರು, ದೊಡ್ಡ ತಪಸ್ವಿಗಳು ಅಂತೆಲ್ಲ ಬಂತು. ಅಲ್ಲಿ ವಾದಿರಾಜ ಸ್ವಾಮಿಗಳು, ವಿಷ್ಣು ತೀರ್ಥರು ಮೊದಲಾದವರ ಸನ್ನಿಧಾನ ಕೂಡ ಇದೆ. ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳು ಮಾಡೋದರಿಂದ ಸಂತಾನ ಮೊದಲಾದವುಗಳಿಗೆ ಬಹಳ ದೊಡ್ಡ ಸಂತಾನ, ವಿವಾಹ ಮೊದಲಾದಕ್ಕೆಲ್ಲ ಬಹಳ ಅನುಗ್ರಹ ಆಗ್ತದೆ ಅಂತ ಜನ ನಂಬ್ತಾರೆ. ಆ ಪ್ರಕಾರ ನಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅನೇಕ ದೊಡ್ಡ ದೊಡ್ಡ ಯತಿಗಳಿರುವಂಥ ಜಾಗ ಅದು. ಅದರಲ್ಲಿ ಪ್ರಸಿದ್ಧರಾದವರು ಅನಿರುದ್ಧ ತೀರ್ಥರು, ಅವರ ವೃಂದಾವನ. ವಾದಿರಾಜ ಸ್ವಾಮಿಗಳ ಮತ್ತು ವಿಷ್ಣು ತೀರ್ಥರ ಸಾನ್ನಿಧ್ಯ ಕೂಡ. ವಾದಿರಾಜ ಸ್ವಾಮಿಗಳು ಸೋದೆಯಲ್ಲಿ ಅವ್ರ ವೃಂದಾವನ ಇದೆ, ಅದು ಬೇರೆ. ಆದರೆ ಅವು ಈ ಸುಬ್ರಹ್ಮಣ್ಯವೂ ಕೂಡ ವಿಷ್ಣು ತೀರ್ಥರಿಂದಲೇ ಬಂದದ್ದಾದ್ದರಿಂದ ಸುಬ್ರಹ್ಮಣ್ಯ ಮಠ ಮತ್ತು ಸೋದೆ ಮಠ ಆರಾಧನೆಗಾಗಿ, ಅಲ್ಲಿ ಭಗವಂತನ ಆರಾಧನೆಗಾಗಿ, ನರಸಿಂಹ ರೂಪದ ಭಗವಂತನ ಆರಾಧನೆಗಾಗಿ ಅಲ್ಲಿ ವಾದಿರಾಜ ಸ್ವಾಮಿಗಳು ಬರ್ತಿರ್ತಾರೆ ಅಂತ ಹೀಗೊಂದು ನಂಬಿಕೆ ಇದೆ. ಮತ್ತು ಇವತ್ತು ಕೆಲವು ಸ್ವಾರಸ್ಯದ ಸಂಗತಿಗಳು, ಇದನ್ನೆಲ್ಲ ನಾನು ಅಧ್ಯಯನ ಮಾಡಲಿಕ್ಕೆ ಹೊರಟಾಗಿ ಇವತ್ತು ಕೆಲವು ಗಮನಕ್ಕೆ ಬಂದು ಅದನ್ನು ಕೂಡ ತಮ್ಮ ಎದುರಿಗೆಲ್ಲ ಹೇಳಬೇಕು. ಈ ಸುಬ್ರಹ್ಮಣ್ಯ ಮಠದಲ್ಲಿ
ವ್ಯಾಸಮುಷ್ಟಿ ಅಂತ ಒಂದು ಸುಬ್ರಹ್ಮಣ್ಯ ಮಠದಲ್ಲಿರುವಂಥ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗಳು ತಾವು ಯಾವತ್ತೂ ತೊಗೊಂಡು ಹೋಗುವಂಥ ತಮ್ಮ ಜೊತೆಗೆ ತೊಗೊಂಡು ಹೋಗುವಂಥ ವಿಗ್ರಹಗಳು ಯಾವುವು, ಮತ್ತು ಅಲ್ಲಿ ಮಠದ ಆ ಸುಬ್ರಹ್ಮಣ್ಯ ಮಠದಲ್ಲೇ ಇಟ್ಟು ಹೋಗುವಂಥ ಗರ್ಭಗುಡಿಯಲ್ಲಿ ಇಟ್ಟು ಹೋಗುವಂಥ ವಿಗ್ರಹಗಳು ಯಾವುದು ಅದನ್ನು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಅದು ಬಹಳ ಸ್ವಾರಸ್ಯವಾದ ಸಂಗತಿಗಳು. ವ್ಯಾಸಮುಷ್ಟಿ ವೇದವ್ಯಾಸದೇವರು ಕೊಟ್ಟಿದ್ರಲ್ಲ, ಅದು 8ನೇ ಸರ್ಗದಲ್ಲಿ ಬಂದಿತ್ತಲ್ಲ, ಆ ವ್ಯಾಸಮುಷ್ಟಿ, ವೇದವ್ಯಾಸ ಸಂಪುಟ ಅನ್ನುವಂಥ ಒಂದು ಸಂಪುಟ, ಮತ್ತು ನರಸಿಂಹದೇವರು, ಮತ್ತು ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ವಿಠ್ಠಲ ದೇವರು, ಇವಿಷ್ಟೆಲ್ಲವೂ ಆಚಾರ್ಯರೇ ಸುಬ್ರಹ್ಮಣ್ಯ ಮಠಕ್ಕೆ ಕೊಟ್ಟದ್ದು. ಅದನ್ನು ಸ್ವಾಮಿಗಳು ತಾವು ಎಲ್ಲಿ ಹೋದಲ್ಲೂ ತೊಗೊಂಡು ಹೋಗಬೇಕು. ಇವತ್ತು ಆ ಪೀಠದಲ್ಲಿರೋ ವಿದ್ಯಾಪ್ರಸನ್ನ ತೀರ್ಥರು. ಮತ್ತು ಈ ಪಾಂಡುರಂಗ ವಿಠ್ಠಲ, ಈ ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ವಿಠ್ಠಲ ದೇವರಿದ್ದಾರಲ್ಲ, ಅದು ಆಚಾರ್ಯರಿಗೆ ರಚನೆ ಅಂತ ಹೇಳ್ತಾರೆ. ಆಚಾರ್ಯರು ತಾವೇ ಯಾವ ವಿಗ್ರಹವನ್ನು ಕೆತ್ತಿಲ್ಲ. ಇದೊಂದು ಮಾತ್ರ ಆಚಾರ್ಯರು ತಾವೇ ಆ ವಿಗ್ರಹವನ್ನು ಕೆತ್ತಿದ್ದು ಅಂತ ಒಂದು ನಂಬಿಕೆ ಇದೆ. ಆದರೆ ಎದೆಯಲ್ಲಿ ಶ್ರೀವತ್ಸ ಅನ್ನುವಂಥ ಲಾಂಛನ ಇದೆ ಅಂತ ಅಲ್ಲಿ ಅವರು ಅದನ್ನು ವರ್ಣನೆ ಮಾಡ್ತಾರೆ. ನರಸಿಂಹದೇವರ ಬಗ್ಗೆ ಎಲ್ಲ ಗೊತ್ತಿದೆ, ಪ್ರತ್ಯೇಕ ಹೇಳಬೇಕಾಗಿಲ್ಲ. ವೇದವ್ಯಾಸ ಸಂಪುಟ ಅದು ವ್ಯಾಸಮುಷ್ಟಿ ಮತ್ತು 144 ಲಕ್ಷ್ಮೀನಾರಾಯಣ ಸಾಲಗ್ರಾಮಗಳನ್ನು ಒಳಗೊಂಡದ್ದು. 12 ಲಕ್ಷ್ಮೀನಾರಾಯಣ ಸಾಲಗ್ರಾಮ ಅಂದರೆ ಒಂದು ಕ್ಷೇತ್ರ, 12 ಕ್ಷೇತ್ರ, 12 ಸಾಲಗ್ರಾಮ ಅಂದರೆ ಒಂದು ಕ್ಷೇತ್ರ. ಅಂಥದ್ದು 12 ಕ್ಷೇತ್ರ ಲಕ್ಷ್ಮೀನಾರಾಯಣ ಸಾಲಗ್ರಾಮಗಳನ್ನು ಹೊಂದಿರುವಂಥ ಒಂದು ಅಪೂರ್ವ ಸಂಪುಟ ಅದು. ಆಚಾರ್ಯರು ವಿಷ್ಣು ತೀರ್ಥರಿಗೆ ಕೊಟ್ಟದ್ದು, ಅಭೇದ್ಯವಾಗಿದೆ, ಅದನ್ನು ತೆಗಿಲಿಕ್ಕೆ ಬರೋದಿಲ್ಲಂತೆ. ಅದನ್ನು ಮುಂದೆ ಯಾವಾಗೋ ಒಂದು ಸರಿ ವಿಷ್ಣು ತೀರ್ಥರೇ ಬಂದು ಅದನ್ನು ತೆಗಿತಾರೆ, ಬೇರೆ ಯಾರಿಗೂ ಅದನ್ನು ತೆಗಿಲಿಕ್ಕೆ ಅವಕಾಶವಿಲ್ಲ. ಯಾವನೊಬ್ಬ ರಾಜ ಅದನ್ನು ಆನೆ ಕಾಲಿಗೆ ಹಾಕಿ ತೋರಿಸ್ಲಿಕ್ಕೆ ಅಂತ ಪ್ರಯತ್ನಪಟ್ಟ. ಆ ಆನೆಗೆ ಏನೋ ರೋಗ ಬಂದು ಅದು ಸತ್ತೋಯಿತು, ರಾಜನಿಗೂ ಅನೇಕ ಆಪತ್ತುಗಳು ಬಂದು ಅಂತೆಲ್ಲ ಅಲ್ಲಿ ಒಂದು ಕಥಾ ಕೇಳ್ತೇವೆ. ಸನ್ಮತ ಸ್ಥಾಪನೆಗಾಗಿ ಕುಮಾರ ಪರ್ವತದಿಂದ ಇಳಿದು ವಿಷ್ಣು ತೀರ್ಥರು ಬರ್ತಾರಲ್ಲ, ಅವರೇ ಅದನ್ನು ತೆಗಿತಾರೆ ಮುಂದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದು ಸ್ವಾಮಿಗಳು ತಮ್ಮ ಜೊತೆಗೆ ಯಾವಾಗಲೂ ತೊಗೊಂಡು ಹೋಗುವಂಥ ದೇವರುಗಳಾದವು. ಇನ್ನು ಸುಬ್ರಹ್ಮಣ್ಯ ಮಠ ಇದೆಯಲ್ಲ, ಆ ಮಠದಲ್ಲಿರುವಂಥ ಅಲ್ಲೇ ಇರುವಂಥ ಕೆಲವು ದೇವರುಗಳಿವೆ. ಈ ಕಡೆ ಸ್ಕಂದನಿಗೆ ನಾವು ನಮಸ್ಕಾರ ಮಾಡಿ ಬರ್ತೇವಲ್ಲ, ಅದು ಆ ಪಕ್ಕದಲ್ಲಿರುವಂಥ ಇವತ್ತು ಸರ್ಕಾರದ ಅಧೀನದಲ್ಲಿರುವಂಥ ದೇವಾಲಯ ಅದು ಬೇರೆ. ಈ ಕಡೆ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಮಠ ಅಂತಿದೆಯಲ್ಲ, ಅಲ್ಲಿ 16 ಬಾಹುಗಳ ನರಸಿಂಹದೇವರು ಒಂದು, ಮತ್ತು ಅಜ್ಜ ನರಸಿಂಹದೇವರು ಅಂತ ಒಂದು ನರಸಿಂಹದೇವರು, ಮತ್ತು ಉತ್ಸವ ನರಸಿಂಹದೇವರು ಅಂತ ಇನ್ನೊಂದು ನರಸಿಂಹದೇವರು. ಉತ್ಸವ ಮೂರ್ತಿ ಅದು ಒಬ್ಬ ಯಾವನೋ ವಾದಿಯನ್ನು ಸೋಲಿಸಿ ಆ ಮೂರ್ತಿಯನ್ನು ಅಲ್ಲಿ ತಂದದ್ದು. ನನಗದು ಯಾವ ವಾದಿ ಅವನನ್ನು ಸೋಲಿಸಿದವರು ಯಾರು ಅಷ್ಟೆಲ್ಲ ನನಗೆ ತಲೆಯಲ್ಲಿಲ್ಲ. ಅದು ಮುಂದೊಂದು ಸರಿ ಮತ್ತೊಮ್ಮೆ ಯಾವಾಗಾದ್ರೂ ಹೇಳ್ತೇನೆ ಸಂದರ್ಭ ಬಂದಾಗ. ಅಂತೂ 2-3 ನರಸಿಂಹದೇವರುಗಳಲ್ಲಿವೆ. ಅದರಲ್ಲಿ ಒಂದು ನರಸಿಂಹದೇವರು ಅಂದರೆ ಅಜ್ಜ ನರಸಿಂಹದೇವರು. ಅದೇನು ಅಜ್ಜ ನರಸಿಂಹದೇವರು ಅಂತ ನಾನು ಕೇಳಿದೆ. ಆ ನರಸಿಂಹದೇವ್ರ ವಿಗ್ರಹವನ್ನು ಸಮೀಪದಿಂದ ನೋಡಿದರೆ ಅದು ಸ್ವಲ್ಪ ವಯಸ್ಸಾದಂಥ ನರಸಿಂಹದೇವರಂತೆ ಕಾಣಿಸ್ತದೆ. ನನಗೆ ಆಶ್ಚರ್ಯ, ನಾನು ನೋಡಿಲ್ಲ ಅದನ್ನು. ಆದರೆ ಅವ್ರು ಹೇಳಿದರು, ನೀವು ನೋಡಿದ್ದೀರಾ ಅಂತೆಲ್ಲ ಕೇಳಿದೆ. ಹೌದು, ವರ್ಷಕ್ಕೊಮ್ಮೆ ಈ ತಪ್ತ ಮುದ್ರಾಧಾರಣೆಯ ಹಿಂದಿನ ದಿವಸ ಅಥವಾ ಅದರ ಹಿಂದಿನ ಒಂದು 15 ದಿವಸ ಹಿಂದೆ ಅಥವಾ 15 ದಿವಸಗಳ ಬಳಿಕ ಅಲ್ಲಿ ಆ ಊರ್ಧ್ವಾರ್ಚನ ಮೊದಲಾದನ್ನು ಮಾಡ್ತಾರಲ್ಲ, ಅದನ್ನೆಲ್ಲ ಮಾಡಿದಾಗ, ಸ್ವಚ್ಛ ಮಾಡಿದಾಗ ಅಲ್ಲಿ ನೀವು ಅದನ್ನು ನೋಡ್ಬೋದು. ಮುಂದೊಂದು ಸರಿ ಅದನ್ನು ಮಾಡುವಾಗ ನೀವು ತಿಳಿಸ್ತೀವಿ ಬನ್ನಿರಿ ಅಂತ ಅಲ್ಲಿ ಅವರೊಬ್ಬರು ಹೇಳಿದರು. ನನಗೆ ಅತ್ಯಂತ ಆಶ್ಚರ್ಯ ಅನಿಸಿದ್ದು ಅಜ್ಜ ನರಸಿಂಹ. ಈಗ ನಮಗೆ ಭಗವಂತನ ಅಜ್ಜನ ರೂಪದಲ್ಲಿ ನೋಡಿದ್ದು ಅಂಥ ವಿಗ್ರಹ ಎಲ್ಲೂ ಇಲ್ಲ. ಯಾವುದೋ ಇಂಥ ಈ ದೇವಾಲಯಗಳನ್ನು ಇಲ್ಲಿರುವ ಭಗವಂತನನ್ನು, ಈಶ್ವರನನ್ನು ಅಜ್ಜ ಅಂತ ಕರೀತಿರ್ತಾರೆ. ಆಮೇಲೆ ಅನಂತಾಸನ ದೇವರನ್ನು ಅಜ್ಜ ಅಂತ ಕರೀತಾರೆ. ಅದು ಯಾಕೆಂದರೆ ಅನಂತಾಸನ ದೇವರು ಅಂದರೆ ಪರಶುರಾಮ ದೇವರು. ಆ ಅನಂತಾಸನ ನಾನು ಮೊನ್ನೆ ಒಂದ್ಸರಿ ಹೇಳಿದ್ದೆ, ಅನಂತಾಸನ ದೇವಾಲಯ ಅಂದರೆ ಅದು ವಿಷ್ಣುವಿನ ಶಿವ ದೇವಾಲಯ ಅಲ್ಲ, ಲಿಂಗ ರೂಪದಲ್ಲಿ ವಿಷ್ಣುವೇ ಇರುವ ದೇವಾಲಯ. ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು ಮೊನ್ನೆ ಒಮ್ಮೆ. ಅದು ವಿಷ್ಣುವಿನ ದೇವಾಲಯ ಮತ್ತು ಪರಶುರಾಮ ಅಂತ ಅಲ್ಲಿ ಸಿದ್ಧ ಆಯಿತು. ಈ ಸರಿ ತತ್ವವಾದದಲ್ಲಿ ಅಖಿಲ ಭಾರತ ಮಾರ್ಗ ಮಹಾಮಂಡಲದ ವತಿಯಿಂದ ತತ್ವವಾದ ಅಂತ ಹೊರಡ್ತದಲ್ಲ, ಅದರಲ್ಲಿ ಇದ್ರ ಬಗ್ಗೆ ಒಂದು ಲೇಖನ ಇದೆ. ಅದೇ ಯಾರು ಲೇಖನ ಬರೆದಿದ್ದಾರಲ್ಲ ಅವರನ್ನು ಈ ಹಿಂದೆ ಒಂದು 2-3 ತಿಂಗಳ ಹಿಂದೆ ನಾನು ಸಂಪರ್ಕಿಸಿ ಈ ವಿಷಯ ನಾವು ಹೇಳಿದ್ದೆ. ಅದು ಅಜ್ಜ ಅಂತ ಅನಂತಾಸನ ದೇವರನ್ನು ಕರೀತಾರೆ. ಅದು ಲಿಂಗ, ಅಲ್ಲೇನು ನಿಮ್ಗೆ ಅಜ್ಜನ ಥರ ಕಾಣಿಸೋದಿಲ್ಲ. ಅದು ಈ ಅಜ್ಜ ನರಸಿಂಹದೇವರು ಮಾತ್ರ ಮುಪ್ಪಿನ ಶರೀರ ಉಳ್ಳವರಾಗಿ ಕಾಣ್ತಾರೆ ಅಂತ ಅವರು ಹೇಳಿದರು. ನನಗೆ ಕೂಡಲೇ ನೆನಪಿಗೆ ಬಂದಿದ್ದೇನೆಂದರೆ ಭಾಗವತ ತಾತ್ಪರ್ಯ.
ಪ್ರಪಿತಾಮಹೋ ಮೇ ಭಗವಾನ್ ಇತಿ ಸರ್ವಜನಸ್ಯತು. ಭಗವಂತನನ್ನ ಪತಿ ಅಂತ ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕು, ಪಿತಾ ಅಂತ ಬ್ರಹ್ಮವಾಯುಗಳು ಉಪಾಸನೆ ಮಾಡಬೇಕು, ಮಾವ ಅಂಥೇಳಿ ಸರಸ್ವತಿ ಭಾರತೀಯರು ಉಪಾಸನೆ ಮಾಡಬೇಕು, ಮತ್ತೆ ಈ ಅಪ್ಸರ ಸ್ತ್ರೀಯರು ಮೊದಲಾದವರೆಲ್ಲ ಜಾರ ಅಂತ ಉಪಾಸನೆ ಮಾಡಬೇಕು. ನಾವೇನು ಉಪಾಸನೆ ಮಾಡಬೇಕು ಅಂತ ಪ್ರಪಿತಾಮಹೋವೇ ಭಗವಾನ್, ನಮಗೆಲ್ಲರಿಗೂ ಭಗವಂತ ಅಜ್ಜ ಅಂತ ಉಪಾಸನೆ ಮಾಡಬೇಕು ಅಂತ ಭಾಗವತ ತಾತ್ಪರ್ಯದಲ್ಲಿದೆ. 10 ಅಥವಾ 11ನೇ ಸ್ಕಂದ. ಅದನ್ನು ಯಾವನೊಬ್ಬ ಜ್ಞಾನಿಗಳು ಸನ್ಯಾಸಿಗಳು ಅಂಥ ಒಂದು ವಿಗ್ರಹವನ್ನು ಆ ಶಿಲ್ಪಿ ಕಡೆಯಿಂದ ಮಾಡಿಸಿದ್ದಿರಬೇಕು. ಅದರ ರೂಪ ಅದು. ಸುಮ್ಮನೆ ಏನೋ ವಿಗ್ರಹಗಳನ್ನು ಕೆತ್ತಿಸುವಾಗ ಏನೇನೋ ಕೆತ್ತಿಸ್ತಿರ್ತಾರೆ, ಆ ಥರದ್ದಲ್ಲ ಇದು. ಭಾಗವತ ತಾತ್ಪರ್ಯದ ದಿವ್ಯಾನುಸಂಧಾನ ಇಟ್ಕೊಂಡು ಕೆತ್ತಿಸಿದಂಥ ವಿಗ್ರಹ. ನಾನು ಅದನ್ನು ಹಿಂದೆನೂ ಕೂಡ ಹೇಳಿದ್ದೆ. ಈ ಭಂಡಾರಕೇರಿ ಮಠದಲ್ಲಿ ಪ್ರಾಜ್ಞಸಿಂಹ ಅಂತ ಒಂದು ವಿಗ್ರಹ ಇದೆ ಅಂತ ಹೇಳಿ. ನರಸಿಂಹ ಪ್ರಳಯ ಮಾಡುವವನು, ಪ್ರಾಜ್ಞೆ ನಿದ್ರೆ ಬರೆಸುವವನು. ಹೀಗೆ ಪ್ರಾಜ್ಞೆ ನಿದ್ರೆ ಬರೆಸಿದರೆ ನರಸಿಂಹ ಶಾಶ್ವತವಾದ ನಿದ್ರೆ ಬರೆಸುವವನು. ಇವು ಪ್ರಾಜ್ಞಾ ಮತ್ತು ನರಸಿಂಹದೇವರಿಗಿರುವಂಥ ಸಾಮ್ಯ. ಮತ್ತು ಇಬ್ಬರೂ ಕೂಡ ಮಕಾರದಿಂದ ವಾಚ್ಯರು. ಪ್ರಾಜ್ಞನೂ ಮಕಾರದಿಂದ ವಾಚ್ಯ, ನರಸಿಂಹನೂ ಮಕಾರದಿಂದ ವಾಚ್ಯ. ಹೀಗೆ ಪ್ರಾಜ್ಞಾ ಮತ್ತು ನರಸಿಂಹದೇವರಲ್ಲಿ ಒಂದು ಸಮಾನತೆ ಇದೆ. ಆದ್ದರಿಂದ ಪ್ರಾಜ್ಞಾ ಅಂತ ಒಂದು ರೂಪ ಬೇರೆ, ನರಸಿಂಹ ಅಂತ ಒಂದು ರೂಪ ಬೇರೆ, ಪ್ರಾಜ್ಞಸಿಂಹ ಅಂತ ಮತ್ತೊಂದು ರೂಪ. ಅದೆಲ್ಲಿದೆ ಅಂದರೆ ಭಂಡಾರಕೇರಿ ಮಠದಲ್ಲಿದೆ. ನರಸಿಂಹದೇವರು ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನಲ್ಲ ಪ್ರಹ್ಲಾದನನ್ನು ಮಲಗಿಸಿಕೊಂಡದ್ದು ರೂಪ, ನಿದ್ರೆ ಬರೆಸಿದ ರೂಪ ಅಂತ ಅಲ್ಲಿ ವರ್ಣನೆ ಇದೆ ಅಂತ ನಾನು ಅಂಥದ್ದೊಂದು ಶಿಲ್ಪ ಅಂತ ಒಂದು ಮೂರ್ತಿ ಅಲ್ಲಿದೆ ಅಂತ ಹೇಳಿದ್ದೆ. ಅದು ಪ್ರಾಜ್ಞಸಿಂಹ. ಯಾರೊಬ್ಬ ಜ್ಞಾನಿಗಳು ಮಾಡಿಸಿದ ತಮ್ಮ ಆರಾಧನೆಗಾಗಿ ಇಟ್ಕೊಂಡಂಥ ಒಂದು ವಿಗ್ರಹ ಅದು. ಹಾಗೆ ಇದೊಂದು ಅಜ್ಜ ನರಸಿಂಹ ಇದ್ದಿರಬೇಕು. ಭಾಗವತ ತಾತ್ಪರ್ಯದ ನಾವು ಕೆಲವು ಮಕ್ಕಳಿಗೆ ತಂದೆ ತಾಯಿಂದಕ್ಕಿಂತ ಅಜ್ಜ ಅಜ್ಜಿಯರ ಬಗ್ಗೆ ಹೆಚ್ಚು ಪ್ರೀತಿ. ಅಜ್ಜ ಅಂತ ಹೋಗಿ ಭಗವಂತನನ್ನ ಕಾಲಿಗೆ ಬೀಳಲಿಕ್ಕೆ, ಆತನ ಕಡೆಗೆ ನಾವು ಸಾಗಲಿಕ್ಕೆ ಬೇಕಾದಂಥ ಒಂದು ಅನುಸಂಧಾನ ಬೇಕಾಗಿತ್ತು ಅಜ್ಞಾನಿಗಳಿಗೆ. ಯಾರೋ ಮಾಡಿಸ್ಕೊಂಡಂಥ ಒಂದು ವಿಗ್ರಹ ಅದು. ನಾವು ಎಲ್ಲ ಕಡೆ ದೇವಾಲಯಗಳಿಗೆಲ್ಲ ಹೋಗ್ತಿರ್ತೀವಿ, ಏನೇನೋ ಒಳಗೆ ಹುದುಗಿ ಹೋಗಿರ್ತವೆ, ಗೊತ್ತೇ ಆಗೋದಿಲ್ಲ ಅದು. ಅದನ್ನು ಬಹಳ ಸೂಕ್ಷ್ಮವಾಗಿ ಕೆರಕಿ ಕೇಳಿದರೆ ನೋಡ್ರಿ ಇಂಥದ್ದೊಂದು ಏನೋ ಇಲ್ಲಿದೆ ಅಂತ ಅವ್ರು ತೋರಿಸ್ತಾರೆ. ಅದು ಎಲ್ಲ ಸಂದರ್ಭದಲ್ಲೂ ಕಣ್ಣಿಗೂ ಬೀಳೋದಿಲ್ಲ. ಅದು ಒಂದೋ ವರ್ಷಕ್ಕೊಂದ್ಸರಿ ಹೋಗಿ ನೋಡಬೇಕು. ದಿವ್ಯವಾದ ಸಂಗತಿಗಳೆಲ್ಲ ಅಲ್ಲಿರ್ತವೆ. ಅದು ಸುಬ್ರಹ್ಮಣ್ಯ ಮಠದ್ದು. ಮಧ್ವರ ಶಿಷ್ಯ ವಿಷ್ಣು ತೀರ್ಥರು, ಅವರ ಶಿಷ್ಯ ಅನಿರುದ್ಧ ತೀರ್ಥರು, ಅವರ ಜಾಗ. ಇದೇ ವಿಷ್ಣು ತೀರ್ಥರಿಗೆ ವೇದವ್ಯಾಸ ಶಿಷ್ಯ ಅಥವಾ ಬಾದರಾಯಣ ತೀರ್ಥ ಅಂತ ಮತ್ತೊಬ್ಬರು ಶಿಷ್ಯರಿದ್ದರು. ಅವರು ಸೋದೆ ಮಠಕ್ಕೆ ಪ್ರವರ್ತಕರಾದರು. ದೊಡ್ಡ ಕವಿ, ಕಾವ್ಯಗಳನ್ನು ಬರೆದವರು, ದೊಡ್ಡ ಪಂಡಿತ ಬೇರೆ, ತಪಸ್ವಿ. ಈ ಅನಿರುದ್ಧ ತೀರ್ಥರು ವಿಷ್ಣು ತೀರ್ಥರಿಗೆ ಬಹಳ ಪ್ರೀತಿ ಪಾತ್ರರಾದವರು. ವಿಷ್ಣು ತೀರ್ಥರಿಗೆ ಇಬ್ಬರು ಶಿಷ್ಯರು. ಅದರಲ್ಲಿ ಈ ವೇದವ್ಯಾಸ ತೀರ್ಥರು ಮತ್ತು ಅನಿರುದ್ಧ ತೀರ್ಥರ ಪೈಕಿ ವಿಷ್ಣು ತೀರ್ಥರಿಗೆ ಈ ಅನಿರುದ್ಧ ತೀರ್ಥರ ಬಗ್ಗೆ ಹೆಚ್ಚು ಪ್ರೀತಿ. ಶ್ರೇಷ್ಠ ಶಿಷ್ಯ ಸ್ತಮಾಯ ಅಂತ ಬಂತು. ಈ ವೇದವ್ಯಾಸ ತೀರ್ಥ ಅಂತ ಇನ್ನೊಬ್ಬರು ಬಗ್ಗೆ ಇದ್ರಲ್ಲ, ಇವ್ರ ಬಗ್ಗೆ ಮಧ್ವಾಚಾರ್ಯರಿಗೆ ಪ್ರೀತಿ ಅಂತ. ಮಧ್ವಕೇಲಿ ಶುಕೋಶ್ಚಾಭೂ ಶಿಷ್ಯೋ ವ್ಯಾಸಪದಾಶ್ರಯ. ಮಧ್ವಾಚಾರ್ಯರು ಈ ಸುಮಾರು 60ನೇ ವಯಸ್ಸಿನಲ್ಲಿ ಇದ್ದಾರೆ ಈಗ ಅಂತ ತಿಳ್ಕೊಡ್ರಿ. ಅವ್ರಿಗಿಂತ ಕನಿಷ್ಠ 10 ವರ್ಷ 10-12 ವರ್ಷ ಸಣ್ಣವರು ವಿಷ್ಣು ತೀರ್ಥರು. ಅವರ ಶಿಷ್ಯ ಅಂದರೆ ಮತ್ತೂ ಸಣ್ಣವರು. ಮತ್ತು ಮಧ್ವರಿಗಿಂತ 20-30 ವರ್ಷ ಸಣ್ಣವರಾದಂಥವ್ರು ಇವರೆಲ್ಲ. ಈ ಅನಿರುದ್ಧ ತೀರ್ಥರು ಮತ್ತು ವೇದವ್ಯಾಸ ತೀರ್ಥರೆಲ್ಲ. ಮಧ್ವರು ಮಕ್ಕಳೇ ಬನ್ನಿರಿ, ಮಗು ಬನ್ನಿರಿ ಅಂತ ಬಾಲ್ಯದಿಂದ ಅವರನ್ನು ನೋಡಿ ಆಡಿಸಿ ಅವರಿಗೆ ಶಾಸ್ತ್ರವನ್ನು ಉಪದೇಶ ಮಾಡಿ ಅವರಿಗೆಲ್ಲ ಸನ್ಯಾಸವನ್ನು ವಿಷ್ಣು ತೀರ್ಥರ ಮೂಲಕ ಕೊಡಿಸಿರ್ಬೇಕು. ಅದಕ್ಕೆ ಕೇಲಿ ಶುಕ ಅಂತ ವರ್ಣನೆ ಮಾಡ್ತಾರೆ. ಮಧ್ವಾಚಾರ್ಯ ಕೈಯ ಅರಗಿಣಿ ಇವರು. ಅಷ್ಟು ಮುದ್ದಿನಿಂದ ಮಧ್ವಾಚಾರ್ಯರು ಅವರು ನೋಡ್ತಿದ್ರಂತೆ. ಈ ವಿಷ್ಣು ತೀರ್ಥರು ಆ ವೇದವ್ಯಾಸ ದೇವರಿಗೂ ಕೂಡ ದೊಡ್ಡ ಅನುಗ್ರಹ ಮಾಡಿದರು. ತನ್ನ ಸೇವೆ ಮಾಡಿದ್ರಲ್ಲ ಈ ವೇದವ್ಯಾಸ ದೇವರು ಅಂಥೇಳಿ ಅವ್ರಿಗೆ ಅನುಗ್ರಹ ಮಾಡಿದರು. ಅನುಗ್ರಹ ಮಾಡಿದ್ದಕ್ಕೆ ಆ ವೇದವ್ಯಾಸ ತೀರ್ಥರು ಬಹಳ ದೊಡ್ಡ ಸ್ಥಾನಕ್ಕೆ ಏರಿದರು. ಜನರಿಗೆಲ್ಲ ಆಶ್ಚರ್ಯ, ಏನು ಮಹಿಮೆ ಇವ್ರದ್ದು ಅಂತೇಳಿ. ಮುಂದೆ ವಿಷ್ಣು ತೀರ್ಥರು ಏನು ಮಾಡಿದರು, ಮಹೀಧ್ರ ಪರ್ವತಕ್ಕೆ ಅಂದರೆ ಕುಮಾರ ಪರ್ವತಕ್ಕೆ ಹೋಗಿಬಿಟ್ರು. ಮಹೀಧ್ರಂಚ ಗುಹ ಪ್ರಿಯಂ, ಗುಹ ಅಂದರೆ ಕುಮಾರ. ಅಲ್ಲಿ ಹೋಗಿ ಅವ್ರು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಆ ಕುಮಾರ ಪರ್ವತವನ್ನು ಏರೋದು ಉಳಿದವರಿಗೆ ಸಾಧ್ಯ ಇಲ್ಲ, ಮತ್ತು ಅವರು ಏರಿದ ಎತ್ತರವನ್ನು ಉಳಿದವರಿಗೆ ಏರೋದು ಸಾಧ್ಯ ಇಲ್ಲ. ಎರಡನ್ನೂ ವರ್ಣನೆ ಮಾಡ್ತಾರೆ. ಮಹಾಂತಂ ಮಹಿಮಾನಂಚ, ಅವರ ಮಹಿಮೆ ಮತ್ತು ಅವರು ಮಹೀಧ್ರ ಕುಮಾರ ಪರ್ವತವನ್ನು ಏರಿದ ಎತ್ತರ, ಅದು ಎರಡೂ ಉಳಿದವರಿಗೆ ಸಾಧ್ಯ ಇಲ್ಲ. ಅವರು ಅದನ್ನು ಏರಿಬಿಟ್ರು. ಅಲ್ಲಿ ಮುಗಿತು ಅವ್ರದ್ದು. ಮುಂದೆ ಅವ್ರು ಏನು ಮಾಡಿದ್ರು ಅಂತ ವರ್ಣನೆ ಇಲ್ಲ. ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠದ ವರ್ಣನೆ ಕೂಡ ಮುಗೀತು. 119ನೇ ಶ್ಲೋಕ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿತ್ತು. 120ನೇ ಶ್ಲೋಕದಿಂದ ಮುಂದೆ ಕೆಲವು 4-6 ಶ್ಲೋಕಗಳಲ್ಲಿ
ಪದ್ಮನಾಭ ತೀರ್ಥರ ಬಗ್ಗೆ ಇನ್ನು ಮುಂದೆ ಹೇಳ್ತಾರೆ. ಅದನ್ನು ನಾವು ನಾಳೆ ದಿವಸ ಶ್ರವಣ ಮಾಡೋಣ.